ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಇಂಟಿಗ್ರೇಷನ್ ಚಾಪ್ಟರ್ 7.2 ಎಕ್ಸಸೈಸಿಗೆ ಸಂಬಂಧಪಟ್ಟ ಹಾಗೆ ನಾವು ಇದಕ್ಕೆ ಇಂಟ್ರಡಕ್ಷನ್ ಪಾರ್ಟನ್ನು ಕೊಡ್ತಾ ಇದ್ದೀನಿ. ಸೊ ಎದಕ್ಕಪ್ಪ ಇದು ಇಂಟಿಗ್ರೇಷನ್ ಪಾರ್ಟ್ ಅಂತಂದ್ರೆ, ಈಗ ನಾವು 7.2 ಎಕ್ಸಸೈಸ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಆಗೈತಿ, ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡೋಕೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತಂದ್ರೆ ಅವು ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡೋ ಕ್ವಶನ್ ಕೊಟ್ಟಿಲ್ಲ ನಾವು. ಫಾರ್ ಎಕ್ಸಾಂಪಲ್ ಇಲ್ಲೊಂದು 4 ಬೇಸಿಕ್ ಪ್ರಾಬ್ಲಮ್ಸನ್ನು ತೊಗೊಂಡೇನೆ. ಇದ್ರೊಳಗೆ ಒಂದೆರಡು ಎಕ್ಸಸೈಸ್ ಒಳಗಿನೂ ಅದಾವ, ಒಂದೆರಡು ಎಕ್ಸಾಂಪಲ್ ಒಳಗಿನೂ ಅದಾವ. ಸೊ ಇಲ್ಲಿ ನೋಡಪ್ಪ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಐತಿ. ನಿನಗೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಗೊತ್ತು, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಗೊತ್ತು, ಬಟ್ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಇದ್ದಿದ್ದು ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ಯು ಬೈ ವಿ ಫಾರ್ಮೆಟ್ ಎಲ್ಲಿ ಗೊತ್ತಿತ್ತು, ನಾವಿನ್ನೂ ಹೇಳೇ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಆಮೇಲೆ ಇದು ನೋಡಿ ಯು ಬೈ ವಿ. ಸೊ ಈ ರೀತಿ ಟರ್ಮ್ಸ್ ಇದ್ದಾಗ ನಾವು ಏನು ಮಾಡಬೇಕಾಕೈತಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಲ್ಲಿ ಮಾಡಬೇಕಾಕೈತಿ. ಆಮೇಲೆ ಇಲ್ಲೊಂದೇನೋ ಗದ್ದಲ ಐತಿ, ನೀವು ಅಬ್ಸರ್ವ್ ಮಾಡಬೇಕು. ಏನಪ್ಪಾ ಅಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಐತಿ. ಅಂದ್ರೆ ಯಾವುದೋ ಒಂದು ಟರ್ಮ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಆ ಟರ್ಮು ಇಲ್ಲೇ ಐತಿ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿನಾಮಿನೇಟರ್ ಒಳಗೆ ಐತಿ, ನ್ಯೂಮಿನೇಟರ್ ಒಳಗಡೆ ಇಲ್ಲಿ, ಡಿನಾಮಿನೇಟರ್ ಒಳಗಡೆ ಇಲ್ಲಿ. ಬಟ್ ಯಾವುದೋ ಒಂದು ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಆ ಬರುವಂತ ಆನ್ಸರ್ ಇಲ್ಲೇ ಐತಿ. ಆಮೇಲೆ ಇಲ್ಲಿ ನೋಡ, ಇದು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ ಯಾವುದೋ ಒಂದು ಟರ್ಮನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಬಂದಂತ ಆನ್ಸರ್ ಇಲ್ಲೇ ಐತಿ. ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಐತಿ. ಇವು ಈ ಇಂಟ್ರಡಕ್ಷನ್ ಪಾರ್ಟ್ ಒಳಗೆ ಟೈಪ್ 1 ಪ್ರಾಬ್ಲಮ್ಸ್ ಇದೆ, ಮತ್ತು ಟೈಪ್ 2 ಪ್ರಾಬ್ಲಮ್ಸ್ ಬರ್ತಾವೆ. ಇದು ಒಂಥರ ಅಂದ್ರೆ ಇಂಟಿಗ್ರೇಷನ್ ಇದು ಯಾವುದೋ ಒಂದು ಟರ್ಮನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಬರುವಂತಹ ಆನ್ಸರು ಕೂಡ ಅದರಲ್ಲೇ ಇರ್ತೈತಿ. ಇದು ಟೈಪ್ 1 ಪ್ರಾಬ್ಲಮ್ಸ್ ಈ ಇಂಟ್ರಡಕ್ಷನ್ ಪಾರ್ಟ್ ಒಳಗೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಇವಾಗ. ಸೊ ಹಂಗಾರೆ ಈ ಕ್ವಶನ್ ನಂಬರ್ ತಗೊಳ್ಳೋಣ. ಏನಿದೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್? ಹೆಸರ ಸಜೆಸ್ಟ್ ಮಾಡ್ತೈತಿ ನಿಮ್ಗೆ. ಹೆಸರ ಸಜೆಸ್ಟ್ ಮಾಡುವಂಗ ಸಬ್ಸ್ಟಿಟ್ಯೂಷನ್ ಮಾಡಿ ಸಾಲ್ವ್ ಮಾಡುವಂತಹ ಪ್ರಾಬ್ಲಮ್ಸು. ನೋಡೋಣ ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ನಮಗೆ ಫಾರ್ಮುಲಾ ಗೊತ್ತಿಲ್ಲಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ, ಯಾವ್ದಾರ ಒಂದು ಟರ್ಮನ್ನು ಇನ್ನೊಂದು ವೇರಿಯೇಬಲ್ ಆಗಿ ನಾವು ತಗೋಬೇಕಾಕೈತಿ. ಅದು ಯಾವ ಟರ್ಮ್ ತಗೋಬೇಕು, ಯಾವ ಟರ್ಮ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಆನ್ಸರ್ ಬರ್ತೈತಲ್ಲ ಆ ಟರ್ಮ್ ತಗೋಬೇಕು. ಸೊ ಈ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಹೌದಿಲ್ಲ. ಸೊ ಇದನ್ನ ಸೈನ್ ಎಕ್ಸ್ ಅನ್ನ ತಗೊಂಡ್ಬಿಡೋಣ. ನಾನು ಲೆಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಹೆಸರೇ ಹೇಳುವಂಗ ನಾವೇನು ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ನೆಕ್ಸ್ಟ್ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿ. ಇವಾಗ ಡಿಫ್ರೆನ್ಷಿಯೇಷನ್ ಯಾಕೆ ಮಾಡ್ಬೇಕು ಸರ್? ಈಗ ಟಿ ಅಂತ ತಗೊಂಡು ಸೈನ್ ಎಕ್ಸ್ ನ ಟಿ ಅಂತ ತಗೊಂಡು ಅಂದ್ಮೇಲೆ ಇವನ್ನೆಲ್ಲ ನಾನು ಇನ್ ಟರ್ಮ್ಸ್ ಆಫ್ ಟಿ ಒಳಗೆ ರೀಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಡಿ ಎಕ್ಸ್ ಹೋಗಿ ಡಿ ಟಿ ಬರಬೇಕು. ಸೊ ಅದಕ್ಕೆ ನಾನು ಡಿಫ್ರೆನ್ಷಿಯೇಷನ್ ಮಾಡ್ತೀನಿ. ಇವಾಗ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನೈತೆ ನಮ್ದು, ಕಾಸ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, that is we get dt by dx. ಓಕೆ, ಡಿಫ್ರೆನ್ಷಿಯೇಷನ್ ಮುಗೀತು, ಇಲ್ಲೇ ಬಿಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಇಲ್ಲಿ ಕಾಸ್ ಎಕ್ಸ್ ಡಿ ಎಕ್ಸ್ ಐತೆ ಹೌದಿಲ್ಲ. ಈ ಡಿ ಎಕ್ಸ್ ಈ ಕಡೆ ಕರ್ಕೊಂಬಂದ್ಬಿಟ್ಟೆ ಅಂತಂದ್ರೆ ಕಾಸ್ ಎಕ್ಸ್ ಡಿ ಎಕ್ಸ್ ಬಂದ್ಬಿಡ್ತೈತಿ. ಸೊ ಹಂಗಾರೆ ಕರ್ಕೊಂಬಂದ್ಬಿಡು, ತಡೆ ಯಾಕೆ ಮಾಡ್ತಿ, ತಡ ಇನ್ನೇಕೆ. ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಅಂದ್ರೆ in the place of cos x dx we can substitute dt, and in the place of sin x t then we get all terms in the all terms ಎದ್ರ ಸಿಕ್ಕು ನನಗೆ in terms of t ಒಳಗೆ ಸಿಕ್ಬಿಟ್ಟು. ಸೊ ಅಷ್ಟು ಬಂದ್ರೆ ಸಾಕು ನಮಗೆ ಇವಾಗ. ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋಣ ಹಂಗಾರೆ. ಸೊ ಇಲ್ಲಿ ತಗೊಳ್ಳೋಣ, ಇದನ್ನೇನು ಮಾಡೋಣ, i is equal to ಅಂತ ತೊಗೊಂಡ್ಬಿಡ್ತೇನೆ. i is equal to ಇದನ್ನೇ ಏನು ಮಾಡೋಣ, ಇಲ್ಲಿ i ಅಂತ ಬರ್ಕೊಂಡ್ಬಿಡೋಣ, ಬೇಡ ಇಲ್ಲೇ ಬರ್ಕೊಂಡು i is equal to integration of sin x cos x dx ಇತ್ತೋದಿಲ್ಲ. ಸೊ ಇದನ್ನೇನು ಮಾಡ್ತೀನಪ್ಪ, i is equal to ಇಂಟಿಗ್ರೇಷನ್ ಆಫ್ sin x ಅಂದ್ರೆ ಏನೋ ದೊಡ್ಡಸ್ತನ ಮಾಡ್ಯಾವಲ್ಲ ನಾವು, ಟಿ ಅಂತ ಬರ್ಕೊಂಡೇವಿ, ಟಿ ಅಂತ ಬರ್ಕೊಳ್ಳೋಣ. cos x dx, cos x dx ಅಂದ್ರೆ ಡಿ ಟಿ ಬಂದ್ಬಿಟ್ಟೈತಿ. ಸೊ ಇಲ್ಲಿ cos x dx ಪ್ಲೇಸ್ ಒಳಗೆ ಡಿ ಟಿ ಬರ್ಕೊಂಡು. ಸೊ ಇವಾಗ ಆಲ್ ಟರ್ಮ್ಸ್ ಎದ್ರಾಗ ಬಂದು, ಆಲ್ ಟರ್ಮ್ಸ್ ಇನ್ ದ ಟರ್ಮ್ಸ್ ಆಫ್ ಟಿ ಬಂತು, ಇನ್ ದ ಟರ್ಮ್ ಆಫ್ ಟಿ ಬಂತು. ಸೊ ಹಂಗಾರೆ ಎಲ್ಲ ಟರ್ಮ್ಸ್ ಎದ್ರಾಗ ಕನ್ವರ್ಟ್ ಮಾಡಿದ್ವಿ ನಾವು, ಟಿ ಒಳಗೆ ಕನ್ವರ್ಟ್ ಮಾಡಿದ್ವಿ. ಸೊ ಈಗ ಇಂಟಿಗ್ರೇಷನ್ ಮಾಡ, ಇದು ಈಸಿ ಅಲ್ರಿ. ಇಂಥವು ನಾವು ಎಷ್ಟು ಮಾಡಿಲ್ಲ ಫಸ್ಟ್ ಎಕ್ಸಸೈಸ್ ಒಳಗೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇತ್ತಂತಂದ್ರೆ ಏನು ಮಾಡ್ತಿದ್ವಿ, ಎಕ್ಸ್ ಸ್ಕ್ವೇರ್ ಬೈ 2 ಅಂದ್ರೆ ಪವರ್ ಏನಿರ್ತೈತಿ 1 ಇತ್ತು ಅಂದ್ರೆ 1 + 1 2 ಆಕೈತಿ, ಡಿವೈಡ್ ಬೈ 2 ಪ್ಲಸ್ ಸಿ. ಅದು ಅಕಸ್ಮಾತ್ ಏನಾರೆ ಇಂಟಿಗ್ರೇಷನ್ ಆಫ್ ಎಕ್ಸ್
ಸ್ಕ್ವೇರ್ ಇತ್ತು ಅಂತಂದ್ರೆ ಏನು ಮಾಡ್ತಿದ್ವಿ ನಾವು, ಪವರ್ 2 ಇತ್ತಂದ್ರೆ ಏನು ಮಾಡ್ತಿದ್ವಿ, ಪವರ್ 3 ಬರಿತಿದ್ವಿ, ಡಿವೈಡ್ ಬೈ 3 ಬರಿತಿದ್ವಿ. ಅಂದ್ರೆ ಪವರ್ ಎಷ್ಟಿರ್ತೈತೆ ಅದಕ್ಕಿಂತ ಒಂದು ಜಾಸ್ತಿ ಮಾಡ್ತಿದ್ವಿ. ಯಾವುದು ಎಕ್ಸಸೈಸ್ 1 ಒಳಗೆ. ಸೊ ಆ ನಾಲೆಜ್ ಇಟ್ಕೊಂಡ ಇಲ್ಲಿ ಎಕ್ಸ್ ಇತ್ತು, ಅಲ್ಲಿ ಟಿ ಐತಿ, ಇಷ್ಟ ಏನು ಪರಕಿಲ್ಲ, ಪರಕಿಲ್ಲ. ಇಲ್ಲಿ ಎಕ್ಸ್ ಇತ್ತು, ಇಲ್ಲಿ ಟಿ ಐತಿ. ಸೊ ಇಲ್ಲಿ ಏನು ಮಾಡೋಣ, ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಇಷ್ಟು ಬಂತು. ಇಂಟಿಗ್ರೇಷನ್ ಅಂತೂ ಸಾಲ್ವ್ ಮಾಡಿಬಿಟ್ಟಿವಿ, ಮುಗಿದು ಹೋಯ್ತು. ಇಂಟಿಗ್ರೇಷನ್ ಅನ್ನೋದು ಇಲ್ಲೇ ಇಲ್ಲ, ಇವಾಗ ಅದು ಹೋಗ್ಬಿಡ್ತು. ಆದ್ರೆ ಒಂದು ನಾವೇನು ಮಾಡೀವಿ ಅಂದ್ರೆ ಇಲ್ಲಿ ದೊಡ್ಡಸ್ತನ ಮಾಡೀವಿ. ಇಲ್ಲಿ ಸೈನ್ ಎಕ್ಸ್ ಅಂದ್ರೆ ಟಿ ಅಂತ ತೊಗೊಂಡೇವಿ. ಕ್ವಶನ್ ಇರೋದು ಇನ್ ಟರ್ಮ್ಸ್ ಆಫ್ ಎಕ್ಸ್ ಒಳಗೆ ಐತಿ, ಆನ್ಸರ್ ಬಂದಿದ್ದು ಇನ್ ಟರ್ಮ್ಸ್ ಆಫ್ ಟಿ ಒಳಗೆ ಐತಿ. ಅವ ಎದುರಾಗ ಇಟ್ಟಾನ, ವಾಪಸ್ ಅದ್ರಾಗ ಇಡ್ಬೇಕು ಅವ. ಸೊ ನಮ್ಮ ಟಿ ಜಗದಾಗ ಏನು ಮಾಡ್ಬಿಡು, ಸೈನ್ ಎಕ್ಸ್ ಸಬ್ಸ್ಟಿಟ್ಯೂಷನ್, ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡು. ಟಿ ಜಗದಾಗ ಸೈನ್ ಎಕ್ಸ್, ನಿನ್ನ ಕೆಲಸ ಮುಗೀತಪ್ಪ ಈಗ. ನಡಿ, ಸೈನ್ ಎಕ್ಸ್ ಟಿ ಜಗದಾಗ ಸೈನ್ ಎಕ್ಸ್ ಹಾಕಿದೆ, ಸ್ಕ್ವೇರ್ ಐತಿ, ಸೈನ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ. ದಿಸ್ ಈಸ್ ದ ಸೊಲ್ಯೂಷನ್. ಏನು ಪ್ರಾಬ್ಲಮ್ ಐತೆ ಹೇಳಿದ್ರೆ ಇಲ್ಲಿ ಇದ್ರಿಗೆ ಏನು ಪ್ರಾಬ್ಲಮ್ ಐತೆ ಹೇಳ್ರಿ ನೀವು. ಇಲ್ಲಿ ನಮ್ಗೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಮಾಡಕ್ಕೆ ಬರ್ತೈತೆ, ಎಕ್ಸ್ ಸ್ಕ್ವೇರ್ ಬೈ 2. ಟಿ ಇದ್ರೆ ಟಿ ಸ್ಕ್ವೇರ್ ಬೈ 2. ನಾವು ಯಾವ ವೇರಿಯೇಬಲ್ ತೊಗೊಂಡಿರುತ್ತೆ ಆ ವೇರಿಯೇಬಲ್. ಆಮೇಲೆ ಇಲ್ಲಿ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್, ಹೆಸರೇ ಹೇಳುವಂಗ ಸಬ್ಸ್ಟಿಟ್ಯೂಷನ್ ಮಾಡತ್ತೀವಿ. ಏನು ಮಾಡತ್ತೀವಿ, ಸೈನ್ ಎಕ್ಸ್ ಜಗದಾಗ ಟಿ ಸಬ್ಸ್ಟಿಟ್ಯೂಷನ್ ಮಾಡತ್ತೀವಿ. ಯಾಕೆ ಮಾಡತ್ತೀವಿ, ಇದು 2 ಟರ್ಮ್ಸ್ ಮಲ್ಟಿಪ್ಲಿಕೇಶನ್ ಹಿಂಗೆ ಕೊಟ್ಟಾಗ ಡೈರೆಕ್ಟ್ ಯಾವುದೇ ರೀತಿ ಫಾರ್ಮುಲಾ ಇಲ್ಲ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಲ್ಲ, ಸಪ್ರೇಟ್ ಗೊತ್ತೈತೆ ನಮ್ಗೆ. ಬಟ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಗೊತ್ತಿಲ್ಲ. ಸೊ ಅದ್ರ ಸಂಬಂಧ ಫಾರ್ಮುಲಾ ಕೊಟ್ಟಿಲ್ಲಲ್ಲ ಅವ್ನು ಡೈರೆಕ್ಟ್ ನಮ್ಗೆ, ಅದ್ರ ಸಂಬಂಧ ಈಗ ಇಂಟಿಗ್ರೇಷನ್ ಸೈನ್ ಎಕ್ಸ್ ಏನು ಮಾಡಿವಿ, ಟಿ ಅಂತ ತೊಗೊಂಡಿವಿ. ಅವಾಗ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಕಾಸ್ ಎಕ್ಸ್ ಡಿ ಟಿ ಬೈ ಡಿ ಎಕ್ಸ್ ಬಂತು. ಡಿ ಎಕ್ಸ್ ಈ ಕಡೆ ಯಾಕೆ ತೊಗೊಂಬಂದಿವೇಳ, ಕಾಸ್ ಎಕ್ಸ್ ಡಿ ಎಕ್ಸ್ ಇಲ್ಲಿ ಡೈರೆಕ್ಟ್ ಸಿಕ್ಬಿಡ್ತಾವೆ, ಈ ಜಗದಾಗ ಡಿ ಟಿ ಬರೆಯಕ್ಕೆ. ಸೊ ಇಲ್ಲಿ ಏನು ಮಾಡಿದ್ವಿ, ಇಲ್ಲಿ ಇದು ಈ ಕ್ವಶನ್ ಇದನ್ನ ಆ್ಯಸ್ ಇಟ್ ಇಸ್ ಬರ್ಕೊಂಡು ಕಾಸ ಸೈನ್ ಎಕ್ಸ್ ಜಗದಾಗ ಟಿ ತೊಗೊಂಡಿದ್ವಿ ಅಂದ್ರೆ ಟಿ ತೊಗೊಂಡಿವಿ. ಕಾಸ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಏನೈತಿ, ಕಾಸ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಏನು ಬಂದೈತಿ, ಡಿ ಟಿ ಬಂದೈತಿ. ಸೊ ಕಾಸ್ ಎಕ್ಸ್ ಡಿ ಎಕ್ಸ್ ಜಗದಾಗ ಡಿ ಟಿ ಬರ್ಕೊಂಡೇವಿ. ಸೊ ಅದಾದ್ಮೇಲೆ ಇದು ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಬೈ 2, ವಾಪಸ್ ಟಿ ನಂದು ಕೆಲಸ ಮುಗಿತಪ್ಪ ಅಂತ ಟಿ ಜಗದಾಗ ಸೈನ್ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ರಿವರ್ಸ್ ಇಟ್ಬಿಡುದು. ಇದ್ರಾಗ ಏನು ಪ್ರಾಬ್ಲಮ್, ಐ ಥಿಂಕ್ ಏನು ಡಿಫಿಕಲ್ಟಿ ಇಲ್ಲ ಅಂತ ನಾನು ಅನ್ಕೋತೀನಿ. ಓಕೆ, ನೋಡ್ಕೊರಿ. ಸೊ ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋ. ಈಗ ಒಮ್ಮುಕ್ಲೆ ದೊಡ್ಡ ಪ್ರಾಬ್ಲಮ್ ಹೋಗೋದು ಬೇಡ, ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ನಮ್ಗೆ ಗೊತ್ತಿಲ್ಲಾರ್ದಂಗೆ ದೊಡ್ಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೇವೆ ನಾವು. ಸೊ ಅದು ಈಸಿ ಆಗ್ತಾವೆ, ಬರ್ತಾ ಈಸಿ ಆಗ್ತವೆ, ಹೆದರೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸಿಂಪಲ್ ಪ್ರಾಬ್ಲಮ್ಸನ್ನು ನೀವು ಅರ್ಥ ಮಾಡ್ಕೊರಿ, ಇದನ್ನು ಬರ್ಕೊಳ್ರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಇಂಟಿಗ್ರೇಷನ್ ಆಫ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಐತಿ. ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 2x ಬರ್ತೈತಿ. ಸೊ ಹಂಗಾರೆ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 2x ಬರೋದೈತೆ, ಹೌದಲ್ಲ. ಸೊ ಹಂಗಾರೆ ಇದನ್ನ ಟಿ ಅಂತ ತಗೋಬೇಕು. ಬರೀ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2x ಬರಂಗಿಲ್ಲ. ಡಿಫ್ರೆನ್ಷಿಯೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2x ಬಂದ್ಬಿಡ್ತೈತೆ. ನೋಡ್ಕೊರಿ, ಡಿಫ್ರೆನ್ಷಿಯೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಬಂದ್ಬಿಡ್ತೈತಿ. ಯಾಕಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ 1 0, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x. ಸೊ ಅದಕ್ಕೆ ಇಲ್ಲಿ ಏನು ಮಾಡೋಣ, ಲೆಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳೋಣ. ಈಗ ಡಿಫ್ರೆನ್ಷಿಯೇಷನ್ ಆಫ್ 1 0 ಆಯ್ತು, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x ಆಯ್ತು. ಇದನ್ನ ಟಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ಟಿ ಬೈ ಡಿ ಎಕ್ಸ್ ಆಯ್ತು. ಸೊ ಈ ಡಿ ಎಕ್ಸ್ನ ಈ ಕಡೆ ಕರ್ಕೊಂಡ್ಬಂದ್ರೆ 2x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತ, ಡಿ ಟಿ ಅಂತ ಬಂತು, ರೈಟ್. ಸೊ ಹಂಗಾರೆ 2x dx ಪ್ಲೇಸ್ ಒಳಗೆ dt ಅಂತ ಬರೀಬಹುದು, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲೇಸ್ ಒಳಗೆ t ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬಹುದು. ಸೊ ಹಂಗಾರೆ ಬರ್ಕೊಳ್ಳಿ, I is equal to ಇಂಟಿಗ್ರೇಷನ್ ಆಫ್ 2x ಇಂಟು dx ಅಂದ್ರೆ ಏನೈತಪ್ಪ, dt ಐತಿ. ಸೊ dt ಬರ್ಕೊಂಡ್ಬಿಡ್ರಿ, 1 ಡಿವೈಡೆಡ್ ಬೈ ನ್ಯೂಮಿನೇಟರ್ ಒಳಗೆ ಯಾರು ಉಳಿಲಿಲ್ಲ. ಸೊ ಇನ್ ದ ಡಿನಾಮಿನೇಟರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನೈತಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ t ಅಂತ ಐತಿ. ಸೊ ಹಂಗಾರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ t ಅಂತ ಬರ್ಕೊಂಡ್ಬಿಡೋದು. ಸೊ ಈಗ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಸೊ ಇದನ್ನ ಏನು ಮಾಡ್ಕೋಬೇಕು, ಇಂಟಿಗ್ರೇಷನ್ ಮಾಡ್ಕೋಬೇಕು. ಸೊ ನಮ್ದು ಏನೈತಿಪ್ಪ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ 1/x ಇಂಟು ಡಿ ಎಕ್ಸ್ ಏನೈತಿ, ಇಂಟಿಗ್ರೇಷನ್ ಆಫ್ 1/x ಇಂಟು ಡಿ ಎಕ್ಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಐತಿ. ಅಲ್ಲಿ ಎಕ್ಸ್ ಬದಲು ಟಿ ಐತಿ, ಸಿಂಪಲ್ ಇಷ್ಟ. ಸೊ ಹಂಗಾರೆ ಇಲ್ಲಿ ಏನು ಮಾಡ್ಕೊಳ್ಳೋಣ, ಇಂಟಿಗ್ರೇಷನ್ ಆಫ್ 1/t ಲಾಗ್ ಆಫ್ ಮಾಡ್ ಟಿ ಪ್ಲಸ್ ಸಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1/x, ಅದರ್ ರಿವರ್ಸ್ ಇಂಟಿಗ್ರೇಷನ್ ಆಫ್ 1/x ಲಾಗ್ ಎಕ್ಸ್ ರಿವರ್ಸ್. ಓಕೆ, ಸೊ ಈಗ ನಮ್ಗೆ ಟಿ ನಮಗೆ ಬೇಕಾಗಿ ನಾವು ಟಿ ತೊಗೊಂಡಿದ್ವಿ ದೊಡ್ಡಸ್ತನ ಮಾಡಿ. ಸೊ ನಮಗೆ ಟಿ ಅವಶ್ಯಕತೆ ಇಲ್ಲ. ಈಗ ವಾಪಸ್ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಒಳಗೆ ಇಡಬೇಕು. ಸೊ ಟಿ ಅಂದ್ರೆ ಏನು ತೊಗೊಂಡಿದ್ವಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ತೊಗೊಂಡಿದ್ದಿಲ್ಲ, ಅದನ್ನ ಬರ್ಕೊಂಡ್ಬಿಡು ವಾಪಸ್.
ಲಾಗ್ ಆಫ್ ಟಿ ಪ್ಲೇಸ್ ಒಳಗೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರ್ಕೊಂಬಿಡು ಪ್ಲಸ್ ಸಿ. ಇಲ್ಲಿಗೆ ಸೊಲ್ಯೂಷನ್ ಮುಗೀತು. ಇಲ್ಲಿ ಮಾಡ್ಯುಲಸ್ ಹಾಕಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಯಾಕೆ ಹೇಳ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೆಂಗೆ ಕೊಡ್ತೈತಿ ಪಾಸಿಟಿವ್ ಆಗಿ ಕೊಡ್ತೈತದ. ಸೊ ನೀವು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಬರೆದ್ರು ಅಂತ ಮಾಡ್ಯುಲಸ್ ಬರೆದ್ರು ಬಂದ. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಆಗಿ ಕೊಡುತ್ತಲ್ಲ ಅದ್ರ ಸಂಬಂಧ ಸರ್ ದಿಸ್ ಇಸ್ ದ ಸೊಲ್ಯೂಷನ್. ಸೊ ಸಿಂಪಲ್ ನಮಗೆ ಯಾವ ಟರ್ಮ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಮ್ಗೆ ಮೇಲಿನ ಸೊಲ್ಯೂಷನ್ ಕೊಡ್ತಲ್ಲ ಸೊ ಆ ಟರ್ಮ್ನ ಟಿ ಅಂತ ಬರ್ಕೊಂಡು ಡಿಫ್ರೆನ್ಷಿಯೇಷನ್ ಮಾಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಅಗದಿ ಸಿಂಪಲ್ ವೇ ಒಳಗೆ ನಾವು ಇಂಟಿಗ್ರೇಷನ್ ಮಾಡಿದ್ವಿ. ಓಕೆ, ಐ ಥಿಂಕ್ ಇದ್ರಾಗ ಏನೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ರೆ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಡಿ ಎಕ್ಸ್ ಐತಿ. ಸೊ ಇಲ್ಲಿ ಸೇಮ್ ಯಾವ ಟರ್ಮ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಇನ್ನೊಂದು ಟರ್ಮ್ ಸಿಗ್ತೈತಿ ಲಾಗ್ ಎಕ್ಸ್ ಐತಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್ ಎಲ್ಲ ಇಲ್ಲೇ ಅದಾವು, ಇಲ್ಲೇ ಮಿಕ್ಸ್ ಆಗ್ಯಾವು. ಸೊ ಹಂಗಾರೆ ಏನು ಮಾಡೋಣ, ಲೆಟ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಂಬಿಡೋಣ. ಲೆಟ್ ಲಾಗ್ ಎಕ್ಸ್ ಈಕ್ವಲ್ ಟು ಟಿ ಅಂತ ತೊಗೊಂಬಿಡೋಣ. ಅದ್ರ ಇದು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಬೈ ಎಕ್ಸ್ ಬರ್ತೈತಿ. 1 ಬೈ ಎಕ್ಸ್ ಇದ್ರಾಗ ಇನ್ಕ್ಲೂಡ್ ಐತಿ. ಸೊ ಎಲ್ಲ ಸಿಗುತ್ತೆ ಆನ್ಸರ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಟಿ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡತ್ತೇನೆ ಅದಕ್ಕೆ ಡಿ ಟಿ ಬೈ ಡಿ ಎಕ್ಸ್. ಈ ಡಿ ಎಕ್ಸ್ ಈ ಕಡೆ ಕರ್ಕೊಂಬ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಯಾರು ಉಳಿದ್ರು ಇಲ್ಲಿ ಡಿ ಟಿ ಉಳಿದ್ರು. ಸೊ ನೆಕ್ಸ್ಟ್ ಇದನ್ನ ಏನು ಮಾಡ್ಕೊ ಐ ಅಂತ ತೊಗೊಂಡಿರ್ತೇವೆ, ಐ ಅಂತ ತೊಗೋಬೇಕು ಇದನ್ನ. ಸೊ ದೇರ್ ಫೋರ್ ಅವರ್ ಐ ಬಿಕಮ್ಸ್ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಐತಿ. ಲಾಗ್ ಎಕ್ಸ್ ಅಂದ್ರೆ ಏನು ದೊಡ್ಡಿಸ್ತನ ಮಾಡಿ ಟಿ ಅಂತ ತೊಗೊಂಡಿವಿ. ಸೊ ಲಾಗ್ ಎಕ್ಸ್ ಪ್ಲೇಸ್ ಒಳಗೆ ಟಿ ಬರಿ, ಮೇಲೆ ಸ್ಕ್ವೇರ್ ಐತಲ್ಲ ಸ್ಕ್ವೇರ್ ಬರೋದು ಬಿಡ, ಡಿವೈಡೆಡ್ ಬೈ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ 1 ಬೈ ಎಕ್ಸ್ ಇಲ್ಲ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಇಷ್ಟು ಸೇರಿ ಡಿ ಟಿ. 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಇಷ್ಟು ಸೇರಿ ಡಿ ಟಿ. 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಏನಂದ್ರೆ ಎಲ್ಲ ಸೇರಿ ಡಿ ಟಿ ಆಗಿಬಿಡ್ತದೆ. 1 ಬೈ ಎಕ್ಸ್ ಡಿ ಎಕ್ಸ್ ಇಷ್ಟು ಸೇರಿ ಏನೈತಿ ಡಿ ಟಿ ಐತಿ, ಡಿ ಟಿ ಬರ್ಕೊಂಡ್ಬಿಟ್ಟೆ. ಓಕೆ, ನೆಕ್ಸ್ಟ್ ಸೊ ಇವಾಗ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಡಿ ಟಿ ಐತಿ. ಇದು ಇಂಟಿಗ್ರೇಷನ್ ಮಾಡಿದ ಮೇಲೆ ಏನಾಕೈತಿ, ಇದು 2 ಇದ್ರೆ 2 ಪ್ಲಸ್ 1 ಅಂತ ಎಕ್ಸ್ಟ್ರಾ ಆಕೈತಿ. ಇಲ್ಲಿ 2 ಪ್ಲಸ್ 1 ಆಕೈತಿ ಪ್ಲಸ್ ಸಿ. ಸೊ ಏನಾಗ್ತದೆ ಟಿ ಕ್ಯೂಬ್ ಡಿವೈಡ್ ಬೈ 3 ಪ್ಲಸ್ ಸಿ. ದಿಸ್ ಇಸ್ ದ ಸೊಲ್ಯೂಷನ್. ಓಕೆ, ಏನು ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಇಲ್ಲಿ ಯಾವ ಟರ್ಮ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಮಗೆ ಡಿಫ್ರೆನ್ಷಿಯೇಷನ್ ಇನ್ನೊಂದು ಟರ್ಮ್ ಸಿಗತ್ತಿತ್ತು ಅದನ್ನ ಚೂಸ್ ಮಾಡ್ಕೊಂಡ ನಾವು ಟಿ ಅಂತ ಬರ್ಕೋತೀವಿ. ಇದು ಟೈಪ್ 1 ಪ್ರಾಬ್ಲಮ್ಸ್. ಇನ್ನೊಂದು ಕ್ವಶನ್ ಅನ್ನ ಮಾಡೋಣ ಇದರಾಗಿ. ಇದಾದ್ಮೇಲೆ ಟೈಪ್ 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದಕ್ಕಿಂತ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಬರ್ತಾವ. ಸೊ ಈಗ ಫೋರ್ತ್ ಕ್ವಶನ್ ಏನೈತಪ್ಪ ಅಂದ್ರೆ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಡಿವೈಡೆಡ್ ಬೈ ಇ ಟು ದ ಪವರ್ ಎಕ್ಸ್ ಪ್ಲಸ್ 1 ಡಿ ಎಕ್ಸ್. ಇದನ್ನ ಐ ಇಸ್ ಈಕ್ವಲ್ ಟು ಅಂತ ತಗೊಳ್ಳೋದು. ರೈಟ್. ಸೊ ಇಲ್ಲಿ ಸರ್ ಇದನ್ನ ತಗೊಳ್ಳೋಣ, ಇದನ್ನ ತಗೊಂಡ್ಬಿಡ್ರಿ. ಯಾಕೆ ಹೇಳ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಪ್ಲಸ್ 1 ಇಷ್ಟು ಸೇರಿದ್ರೆ ಇದು ಬರ್ತೈತಿ. ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದರೆ ಇದು ಬರಲ್ಲ, ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದರೆ ಇದು ಬರ್ತೈತಿ. ಬೇಕಂದ್ರೆ ಚೆಕ್ ಮಾಡು. ಲೆಟ್ ಇ ಟು ದ ಪವರ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡ್ವಿ. ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ 1 0 ಡಿಫ್ರೆನ್ಷಿಯೇಷನ್ ಆಫ್ ಟಿ ಡಿ ಟಿ ಬೈ ಡಿ ಎಕ್ಸ್. ಹೌದಿಲ್ಲ? ಓಕೆ. ಸೊ ಇಲ್ಲಿ ಏನು ಉಳಿಯುತ್ತೆ ಇ ಟು ದ ಪವರ್ ಎಕ್ಸ್ ಪ್ಲಸ್ 0 ಬಿಟ್ಟಾಕ್ರಿ. ಡಿ ಎಕ್ಸ್ ಈ ಕಡೆ ಕರ್ಕೊಂಬಂದ್ರೆ ಏನಕ್ಕೈತಿ ಡಿ ಎಕ್ಸ್ ಆಕೈತಿ. ಇಲ್ಲಿ ಯಾರು ಉಳಿದ್ರೆ ಡಿ ಟಿ ಉಳಿದ್ರು. ಇವಾಗ ಅಗದಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಒಳಗೆ ಸಿಂಪಲ್ ಪ್ರಾಬ್ಲಮ್ಸ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ತಗೊಂಡಿದ್ದು. ಸೊ ಇಲ್ಲಿ ಸೊ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಇ ಟು ದ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಏನೈತಿ ಟೋಟಲ್ ಚಾಕ್ ಡಿ ಟಿ ಅಂತ ಬಂದ್ಬಿಡ್ತೀವಿ. ಆಮೇಲೆ 1 ಡಿವೈಡೆಡ್ ಬೈ ಇ ಟು ದ ಪವರ್ ಎಕ್ಸ್ ಪ್ಲಸ್ 1 ಐತಿ. 1 ಡಿವೈಡೆಡ್ ಬೈ ಇ ಟು ದ ಪವರ್ ಎಕ್ಸ್ ಪ್ಲಸ್ 1. ಇ ಟು ದ ಪವರ್ ಎಕ್ಸ್ ಪ್ಲಸ್ 1 ಅಂದ್ರೆ ಟಿ ಐತಿ, ಇದು ಟಿ ಆಯ್ತು. ಸೊ ನೆಕ್ಸ್ಟ್ ಏನಾಗ್ತಂದ್ರೆ ಇದು 1 ಬೈ ಆಗಲಿಗತ್ತೇನೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಲಾಗ್ ಎಕ್ಸ್, ಇಂಟಿಗ್ರೇಷನ್ ಆಫ್ 1 ಬೈ ಟಿ ಲಾಗ್ ಟಿ ಅದು ಮಾಡ್ಯುಲಸ್ ಆಫ್ ಟಿ ಪ್ಲಸ್ ಸಿ. ಇಷ್ಟು ಬರ್ಕೊಂಡ್ಬಿಟ್ರೆ ಮುಗಿದೋತು. ಬಟ್ ಇಲ್ಲಿ ಏನೈತಪ್ಪ ಅಂದ್ರೆ ಟಿನ ರಿಪ್ಲೇಸ್ ಮಾಡ್ಬೇಕು. ಟಿ ಅಂದ್ರೆ ಏನಂತ ಟಿ ಅಂದ್ರೆ 1 ಇ ಟು ದ ಪವರ್ ಎಕ್ಸ್ ಪ್ಲಸ್ 1 ಐತೆ ಹೌದಿಲ್ಲ, ಇದನ್ನ ವಾಪಸ್ ರಿಪ್ಲೇಸ್ ಮಾಡ್ಬಿಡು. ಇ ಟು ದ ಪವರ್ ಎಕ್ಸ್
ಪ್ಲಸ್ 1 ಪ್ಲಸ್ ಸಿ. ಸೊ ಇವು 4 ಕ್ವಶನ್ಸ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಒಳಗೆ ಈ 4 ಪ್ರಾಬ್ಲಮ್ಸ್ ಏನು ತೊಗೊಂಡಿದ್ದೆಲ್ಲ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತಂದ್ರೆ ಅಗದಿ ಈಸಿ ಇರುವಂಥ ಬೇಸಿಕ್ ಪ್ರಾಬ್ಲಮ್ಸನ್ನು ನಾವು ತೊಗೊಂಡಿದ್ವಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಈಗ ಇದರಾಗ ಟೈಪ್ 1 ಇದೆ, ಟೈಪ್ 2 ಪ್ರಾಬ್ಲಮ್ಸನ್ನು ತಗೊಳ್ಳೋಣ. ಇವೆಲ್ಲ ಎಂಥ ಪ್ರಾಬ್ಲಮ್ಸ್ ಇವ? ಟೈಪ್ 1 ಪ್ರಾಬ್ಲಮ್ಸ್ ಅಂತ ಕರಿತೀನಿ. ಇವೆಲ್ಲ ಟೈಪ್ 1 ಪ್ರಾಬ್ಲಮ್ಸ್ ಇವು, ಟೈಪ್ 1 ಪ್ರಾಬ್ಲಮ್ಸ್. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ ತೊಗೊಳೋಣ ಹಂಗಾರೆ. ಓಕೆ, ಇದನ್ನ ಬರ್ಕೊಟ್ರಿ ಫಸ್ಟ್. ಇವಿಷ್ಟು 4 ಕ್ವಶನ್ಸ್ ಅರ್ಥ ಮಾಡ್ಕೊರಿ ಫಸ್ಟ್. ಅಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಆಕೈತಿ. ಆಮೇಲೆ ಪಾರ್ಟ್ 1 ಪಾರ್ಟ್ 2 ನೋಡಿರ್ಬೇಕಾ ಮತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ 5. tan to the power 4 root x x square root x divided by root x ಐತಿ. 6 ಕ್ವಶನ್ ಏನು ಮಾಡೋಣ, ಈ ಥರದ್ದೊಂದು ಸೈನ್ ಆಫ್ tan inverse x divided by 1 plus x square ಅಂತ ಈ ಕ್ವಶನ್ ತಗೊಳ್ಳೋಣ. ಇದು ಸೇಮ್ ಇಷ್ಟೊತ್ತನ ಏನು ಸಾಲ್ವ್ ಮಾಡೀವಿ ಅದರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇವ. ಬಟ್ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಅದಾವೆ. ಒಂದು ಸ್ವಲ್ಪ ಹಂಗಂತ ಇವೇನು ಡಿಫಿಕಲ್ಟಿ ಅಂತೂ ಏನಿಲ್ಲ, ಅಗದಿ ಈಸಿನೇ ಅದಾವೆ ನೋಡಾಕ. ನಮಗೆ ಟ್ಯಾನು ರೂಟ್ ಎಕ್ಸು ಎಕ್ಸ್ ಸ್ಕ್ವೇರ್ ರೂಟ್ ಎಕ್ಸು ಡಿವೈಡ್ ಬೈ ರೂಟ್ ಎಕ್ಸ್ ನೋಡಾಕ ಹಿಂಗೆ ಕಾಣ್ತಾವು. ಬಟ್ ಇದ್ರಾಗ ಇನ್ನೂ ಇಲ್ಲ, ಬಡೆ ಬಡೆ ಕ್ವಶನ್ ಮೇ ಚೋಟೆ ಚೋಟೆ ಆನ್ಸರ್ ಹೋತೆ ಇರ್ತೈತೆ, ರೈಟ್. ಸೊ ಹಂಗಾರೆ ಈ ನೋಡಾಕಷ್ಟೇ ಹಿಂಗೆ ಕಾಣ್ತಾವು. ನೋಡಿ ಏನೇನು ಆಕೈತೆ ಅಂತಂದು ನಿಮಗೆ ಟ್ಯಾನ್ ರೂಟ್ ಎಕ್ಸ್ ಅಂತ ಇಲ್ಲಿ ಕಾಣತೈತೆ. ಆ ಕ್ವಶನ್ ಆಮೇಲೆ ಸಾಲ್ವ್ ಮಾಡೋಣ, ಬಿಟ್ಬಿಡೋಣ. ಈಗೇನು ಅದೊಂದು ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದೊಂದು ಕ್ಲಿಯರಾಗಿ ಪೂರ್ತಿ ನೋಡೋಣ. ನಿಮಗೆ ಗೊತ್ತೈತಿ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನೈತಿ ನಿಮ್ಮದು? ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನೈತಿ? ಸೆಕ್ಸ್ ಸ್ಕ್ವೇರ್ ಎಕ್ಸ್ ಐತಿ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಐತಿ. ಬಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇಲ್ಲ, ಬೇರೆ ಯಾರೋ ಅದಾರ, ರೂಟ್ ಎಕ್ಸ್ ಅದಾರ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್, ಬಟ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಬದಲಿ ಬೇರೆ ಕ್ವಾಂಟಿಟಿ ಅದಾರೆ. ಎಕ್ಸ್ ಬದಲಿ ಬೇರೆ ಕ್ವಾಂಟಿಟಿ ಅದಾರ ಅಂತಂದ್ರೆ ನಾವೇನು ಮಾಡ್ಬೇಕು, ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ 1 divided by 2 root x, ರೈಟ್. ನಮ್ಮ ಜನ ಇರ್ತಾರೆ ಮತ್ತೆ ರೂಟ್ ಎಕ್ಸ್ ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ, ಕ್ಯಾನ್ಸಲ್ ಆಗಂಗಿಲ್ಲಪ್ಪ. ಅದ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್, ಇದನ್ನು ಮತ್ತೆ ರೂಟ್ ಎಕ್ಸ್ ಅನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1/2 ರೂಟ್ ಎಕ್ಸ್. ಸೊ ಇಲ್ಲಿ ಏನು ಬಂತು ನಮ್ಗೆ, ಇಲ್ಲಿ ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಐತಿ. ಸೊ ಇಲ್ಲಿ ನೋಡ್ರಿ, ಟ್ಯಾನ್ ಎಕ್ಸ್ ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನನಗೆ ಇಷ್ಟು ತಗೊಂಡ ಕ್ವಾಂಟಿಟಿ ಬರತೈತಿ. ಸೊ ಇಲ್ಲಿ ಅದ ಟೈಪ್ ಐತಿ, ಟ್ಯಾನ್ ರೂಟ್ ಎಕ್ಸ್ ಐತಿ. ಡಿಫ್ರೆನ್ಷಿಯೇಷನ್ ಮಾಡಿದ ಆನ್ಸರ್ ಏನೈತಿ? ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಡಿವೈಡ್ ಬೈ 2 ರೂಟ್ ಎಕ್ಸ್. ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಐತಿ, ರೂಟ್ ಎಕ್ಸ್ ಐತಿ, 2 ಒಂದಿಲ್ಲ, ಅದನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಬರ್ತೈತಿ. ಅಂದ್ರೆ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಬಂದಂತ ಆನ್ಸರ್ ಇಲ್ಲೇ ಐತಿ. ಅವು ಎರಡು ಇದ್ರಾಗ ಇನ್ಕ್ಲೂಡ್ ಅದಾವ. ಸೊ ಹಂಗಾರೆ ಏನ್ ಮಾಡ್ಕೋಬೇಕಂದ್ರೆ ನಾವು ಫಸ್ಟ್ ಫಸ್ಟ್ ಏನ್ ಮಾಡೋದು, ಇದಕ್ಕೊಂದು ಇಂಟಿಗ್ರೇಷನ್ ಹಾಕಿ, ಇದಕ್ಕೊಂದು ಡಿ ಎಕ್ಸ್ ಹಾಕಿ, ಇದಕ್ಕೊಂದು ಐ ಅಂತ ಕೊಟ್ಬಿಡೋಣ. ಇದು ಫಸ್ಟ್ ಐ ಅಂತ ಕೊಟ್ಬಿಡೋಣ. ಸೊ ಈಗ ಏನ್ ಮಾಡೋದು, ಲೆಟ್ ಯಾವ ಕ್ವಾಂಟಿಟಿನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರತೈತಿ, ಟ್ಯಾನ್ ಎಕ್ಸ್ ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಈ ಆನ್ಸರ್ ಬರತೈತಿ, ಬಟ್ ಅದು ಇದ್ರಾಗ ಐತಿ. ಸೊ ಹಂಗಾರೆ ಈ ಕ್ವಾಂಟಿಟಿನ ಏನ್ ಮಾಡ್ಕೋಬೇಕಂದ್ರೆ ನಾವು ಲೆಟ್ ಟ್ಯಾನ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಅಸಂಪ್ಷನ್ ಮಾಡ್ಕೊಂಡ್ಬಿಡೋದು. ಯಾಕೆ ಹೇಳ, ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಬರುವಂತ ಆನ್ಸರ್ ಇದ್ರೊಳಗೆ ಇನ್ಕ್ಲೂಡ್ ಐತಿ, ಅದಕ್ಕೆ ಇದನ್ನ ತಗೊಳತ್ತೇನೆ. ಯಾಕಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದು, ಹೆಸರ ಸಜೆಸ್ಟ್ ಮಾಡ್ತೈತಿ ಸಬ್ಸ್ಟಿಟ್ಯೂಷನ್. ನಾವು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಪ್ಪ ನಮ್ದು, ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 1 divided by 2 root x is equal to, ಇದನ್ನು ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಜೊತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಯಿತು. ಸೊ ಇದನ್ನೇನ ಸಿಂಪ್ಲಿಫಿಕೇಶನ್ ಮಾಡಿರಿ, ಏನೋ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಾಗುತ್ತೆ, ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಈ ಡಿ ಎಕ್ಸ್ ಒಂದು ಈ ಕಡೆ ಕರ್ಕೊಂಬ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು ಉಳಿತು, ಡಿ ಟಿ ಉಳಿತು. ಯಾಕೆ, ಆ ಕಡೆ ಸೈಡ್ ಇನ್ ಟರ್ಮ್ಸ್ ಆಫ್ ಟಿ ಒಳಗಿರ್ಬೇಕು, ಈ ಕಡೆ ಸೈಡ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಒಳಗಿರ್ಬೇಕು. ಅಂದ್ರೆ ಎಲ್ಲ ಟರ್ಮ್ನ ಟಿ ಒಳಗೆ ನಾವು ರೀಪ್ರೆಸೆಂಟ್ ಮಾಡ್ಬೋದು ಅನ್ನೋಕ್ಕಷ್ಟೇ. ನೆಕ್ಸ್ಟ್ ಇಲ್ಲಿ ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಐತಿ, 2 ಎಕ್ಸ್ಟ್ರಾ ಅದನ್ನಲ್ಲ, ಇವು ಎಕ್ಸ್ಟ್ರಾ ಈ ಕಡೆ ಅದಾನ, ಹೌದಿಲ್ಲ, ಇದ್ರಾಗೇನು 2 ಇಲ್ಲ. ಮತ್ತೇನು ಮಾಡೋದು, ಈ 2 ಆ ಕಡೆ ಕಳಿಸ್ಬಿಡೋಣ, ಆ ಕಡೆ ತೊಗೊಂಡು ಹೋಗೋಲ್ಲ ನಾವು. ನಮ್ಗೆ ಈ ಕಡೆ ಏನೈತೆ ಅಷ್ಟು ಬಂದ್ರೆ ಸಾಕು. ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್, ಈ 2 ಆ ಕಡೆ ಕಳಿಸಿದ್ರೆ ಏನಾಕೈತಿ, ಈ 2 ಆ ಕಡೆ ಕಳಿಸಿದ್ರೆ 2 ಇಂಟು ಡಿ ಟಿ ಆಯ್ತು. ಕ್ಲಿಯರಾ? ಸ್ಟೆಪ್ ವೈಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಯಾವುದಕ್ಕೂ ಬಯಟ್ ಹೊಡಿಯೋ ಅವಶ್ಯಕತೆ ಇಲ್ಲ.
ನಾವು ಇದನ್ನೇ ಯಾಕೆ ಡಿಫ್ರೆನ್ಸಿಯೇಷನ್ ಇದನ್ನೇ ಯಾಕೆ ಟಿ ಅಂತ ತಗೊಂಡಿವಿ, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಬಂದಂತ ಆನ್ಸರ್ ಇದ್ರಾಗ ಇನ್ಕ್ಲೂಡ್ ಐತಿ. ಇದು ಒಂದು ಟೈಪ್ 1 ಮೆಥಡ್ ಒಳಗೆ ಬರ್ತೈತಿ. ಇದೊಂಥರ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೆಥಡ್. ಸೊ ಆಮೇಲೆ ಈ 2 ಯಾಕೆ ಈ ಕಡೆ ಕಳಿಸಿದ್ವಿ, 2 ಇಲ್ಲಿ ಅವಶ್ಯಕತೆ ಇಲ್ಲ, ಮತ್ತೆ ಯಾಕೆ ಇಟ್ಕೊಳ್ಳೋನು, ಯಾಕಂದ್ರೆ 2 ಇಲ್ಲಿ ಇಲ್ಲ. ಸೊ 2ನ ಈ ಕಡೆ ಕಳಿಸ್ಬಿಡು, ಟಿ ಅವನ ಕರ್ಕೊಂಡು ಹೋಗ್ತಾನೆ, ಟಿ ಕರ್ಕೊಂಡು ಹೋಗ್ತಾನೆ. ರೈಟ್. ಸೊ ಈಗ ಏನ್ ಮಾಡೋಣ, ನಮ್ದು ಏನ್ ಆನ್ಸರ್ ಬಂತು, ಇಷ್ಟ ಆನ್ಸರ್ ಬಂತು ಇವಾಗ. ಸೊ ಇದನ್ನ ಎರಡು ಏನ್ ಮಾಡೋಣ, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ. ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಆಮೇಲೆ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇವೆರಡು ಸಬ್ಸ್ಟಿಟ್ಯೂಷನ್ ಏನ್ ಮಾಡೋಣ, ಅಲ್ಲಿ ಐ ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ನೆಕ್ಸ್ಟ್ ಐ ಇಸ್ ಈಕ್ವಲ್ ಟು, ಈ ಐ ಇಸ್ ಈಕ್ವಲ್ ಟು ಏನಂತ ತಗೊಳ್ಳೋಣಪ್ಪ ನಾವೀಗ, ಇಂಟಿಗ್ರೇಷನ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಟ್ಯಾನ್ ರೂಟ್ ಎಕ್ಸ್ ಅಂದ್ರೆ ಏನೈತಿ, ಟಿ ಅಂತ ಐತಿ. ಟಿ ಅಂತ ತಗೊಳ್ಳೋಣ. ಟ್ಯಾನ್ ರೂಟ್ ಎಕ್ಸ್ ಅಂದ್ರೆ ಟಿ ಅಂತ ಐತಿ. ಟ್ಯಾನ್ ಇನ್ ದ ಪ್ಲೇಸ್ ಆಫ್ ಟ್ಯಾನ್ ರೂಟ್ ಎಕ್ಸ್ ವಿ ಕ್ಯಾನ್ ರೈಟ್ ಟಿ. ಬಟ್ ಇಲ್ಲಿ ಪವರ್ ಎಷ್ಟೈತಿ, 4 ಐತಿ. ಆ ಪವರ್ ಇದಕ್ಕೆ ಬರ್ದ್ಬಿಡು 4. ಆಮೇಲೆ ಇದಾಯ್ತು, ಈ ಕ್ವಾಂಟಿಟಿ ಆಯ್ತು. ಈ ಕ್ವಾಂಟಿಟಿ ಬರ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇನ್ನು ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಇಷ್ಟು ಸೇರಿ ನೋಡಿ, ಸೆಕ್ಸ್ ಸ್ಕ್ವೇರ್ ರೂಟ್ ಎಕ್ಸ್ ಇಲ್ಲಿ ಐತಿ, ಡಿವೈಡ್ ಬೈ ರೂಟ್ ಎಕ್ಸ್ ಐತಿ, ಡಿ ಎಕ್ಸ್ ಐತಿ. ಇದಿಷ್ಟು ಸೇರಿ ಏನೈತಿ, ಇದಿಷ್ಟು ಸೇರಿ ನಮ್ದು 2 ಇಂಟು ಡಿ ಟಿ ಐತಿ. ಸೊ ಅದಿಷ್ಟು ಜಾಗದಾಗ ಏನು ಬರೀದು, 2 ಇಂಟು ಡಿ ಟಿ. ಕರೆಕ್ಟಾ? ನೋಡಿ ಕರೆಕ್ಟ್. ಇದನ್ನೆಲ್ಲ ರಿಪ್ಲೇಸ್ ಮಾಡಿ ಹೆಂಗೆ ಬರ್ದೀವಿ. ಸೊ ಇಲ್ಲಿ ಏನು ಮಾಡು, ಈಸ್ ಈಕ್ವಲ್ ಟು, ಈ ಕಾನ್ಸ್ಟೆಂಟ್ ಟರ್ಮ್ ಔಟ್ಸೈಡ್ ಇಟ್ಕೋತೀವಿ. ಇಂಟಿಗ್ರೇಷನ್ ಒಳಗೆ ಕಾನ್ಸ್ಟೆಂಟ್ ಟರ್ಮ್ನ ಔಟ್ಸೈಡ್ ಇಟ್ಕೋತೀವಿ. ಔಟ್ಸೈಡ್ ಇಟ್ಕೊಂಡು ಇಂಟಿಗ್ರೇಷನ್ ಆಫ್ ಟಿ ಟು ದ ಪವರ್ 4 ಇಂಟು ಡಿ ಟಿ. ಓಕೆ ರೈಟ್. ಈಗ ಟಿ ಟು ದ ಪವರ್ 4 ಇಂಟಿಗ್ರೇಷನ್ ಮಾಡಕ್ಕೆ ನಮ್ಗೆ ಭಾಳ ಈಸಿ. ಯಾಕೆ ಹೇಳ, ನಮ್ಮ ಫಾರ್ಮುಲಾ ಐತಲ್ಲ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1, ಓಕೆ, ಪ್ಲಸ್ ಸಿ. ಅಂದ್ರೆ ಪವರ್ ಏನೈತಲ್ಲ ಅದಕ್ಕಿಂತ ಒಂದು ಜಾಸ್ತಿ ಮಾಡಿಬಿಡ್ತೇವೆ ನಾವು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡುವಾಗ, ಈ ಟಿನ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡುವಾಗ ಸೇಮ್ ಪವರ್ 4 ಇದ್ರೆ ಒಂದು ಜಾಸ್ತಿ ಮಾಡು. ಸೊ ಎಷ್ಟೈತಿ, ಪವರ್ 4 ಐತೋದಿಲ್ಲ. ಸೊ ಏನಕ್ಕೈತೆ, ಟಿ ಟು ದ ಪವರ್ 4 ಪ್ಲಸ್ 1 5 ಡಿವೈಡೆಡ್ ಬೈ ಅದರ್ 5 ಕೆಳಗೆ ಬರ್ಕೋತೀವಿ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಕಾಣತ್ತಲ್ಲ? ರೈಟ್. ಪ್ಲಸ್ ಸಿ. ಸೊ ಈಗ ನಮ್ದು ಏನೈತಪ್ಪ, ಆನ್ಸರ್ ಇನ್ ಟರ್ಮ್ಸ್ ಆಫ್ ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಒಳಗೆ ಐತಿ. ಸೊ ಸೊಲ್ಯೂಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಒಳಗೆ ಬೇಕಾಗಿತ್ತು. ನಿನಗೆ ಯಾರು ತೊಗೊಂಡಿದ್ರು ಟಿ, ಅದು ಒಂದು ಮೆಥಡ್ ಅಷ್ಟೇ. ಸೊ ಟಿ ನಾವು ಬೇಕಾದ್ರೆ ದೊಡ್ಡಸ್ತನ ಮಾಡಿ ತೊಗೊಂಡಿವಿ. ಸೊ ಇನ್ ಟರ್ಮ್ಸ್ ಆಫ್ ಎಕ್ಸ್ ಒಳಗೆ ರೀಪ್ರೆಸೆಂಟ್ ಮಾಡಬೇಕು ವಾಪಸ್ ಅದನ್ನ. ಸೊ 2 ಡಿವೈಡೆಡ್ ಬೈ 5 ಹಂಗೆ ಇಟ್ಕೊಂಡು ಈ ಟಿ ಪ್ಲೇಸ್ ಒಳಗೆ ಏನು ಬರೀನು, ಟಿ ಅಂದ್ರೆ ಟ್ಯಾನ್ ರೂಟ್ ಎಕ್ಸ್ ಆಗ್ತದಿಲ್ಲ. ಟಿ ಎದಕ್ಕೆ ತೊಗೊಂಡಿದ್ವಿ, ನಮ್ಮ ಕ್ಯಾಲ್ಕುಲೇಷನ್ ಮಾಡಕ್ಕೆ ಈಸಿ ಆಕೈತಿ. ಸೊ ಈಗ ವಾಪಸ್ ರಿವರ್ಸ್ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋದು. ಟಿ ಅಂದ್ರೆ ಏನು, ಟ್ಯಾನ್ ರೂಟ್ ಎಕ್ಸ್. ನಿನ್ನ ಕೆಲಸ ಮುಗಿತಪ್ಪ ಅಂತಂದು ಟ್ಯಾನ್ ರೂಟ್ ಎಕ್ಸ್ ಪವರ್ 5 ಐತೆ ಹೌದಿಲ್ಲ, ಇಲ್ಲಿ ಪವರ್ ಇದಕ್ಕೆ ಬರ್ಬಿಡು 5 ಪ್ಲಸ್ ಸಿ. ಸೊಲ್ಯೂಷನ್ ಚೆಕ್ ಮಾಡೋಣ. ಟ್ಯಾನ್ ರೂಟ್ ಎಕ್ಸ್ ಪವರ್ 5 ಐತಿ ಪ್ಲಸ್ ಸಿ. ರೈಟ್. ಓಕೆ, ದಿಸ್ ಇಸ್ ದ ಸೊಲ್ಯೂಷನ್. ಸೊ ಈಗ ನೋಡ್ರಿ, ಕ್ವಶನ್ ಹೆಂಗಾರ ಇರಲಿ, ನೀವು ಡಿಫಿಕಲ್ಟಿ ಐತೆ ಅಂತ ಒಂದೇ ಕನ್ಕೊಳ್ಳೋದು ತೆಗೆದ್ಬಿಡ್ರಿ, ಫಸ್ಟ್ ಮೈಂಡ್ ಒಳಗಿನ ತೆಗೆದ್ಬಿಡ್ರಿ. ಸೊ ಇಲ್ಲಿಗೆ ಸೊಲ್ಯೂಷನ್ ಮುಗೀತಿದೆ. ಇದೇನು ಡಿಫ್ರೆನ್ಸಿಯೇಷನ್ ಬ್ಯಾಕ್ಗ್ರೌಂಡ್ ಇದು, ಇದೇನಿದೆ ಬ್ಯಾಕ್ಗ್ರೌಂಡ್ ಇದು, ಇದೆಲ್ಲ ಬ್ಯಾಕ್ಗ್ರೌಂಡ್ ಇದು. ಓಕೆ, ಇದನ್ನೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ತನಕ ಬರ್ಕೊಂಡ್ರೆ ಸಾಕು ನಿಮಗೆ. ಓಕೆ, ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಏನು ಮಾಡೋಣ, ಆಗಲಿ ಕ್ವಶನ್ ಇತ್ತಲ್ಲ ಅದನ್ನು ಸಾಲ್ವ್ ಮಾಡೋಣ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಯಾವ ಟರ್ಮನ್ನು ಇಂಟಿಗ್ರೇಷನ್ ಮಾಡಿ, ಯಾವ ಟರ್ಮನ್ನು ಡಿಫ್ರೆನ್ಷಿಯೇಷನ್ ಮಾಡಿದರೆ ಇನ್ನೊಂದು ಟರ್ಮ್ ಕೊಡ್ತೈತಿ ಅನ್ನೋದನ್ನು ಫಸ್ಟ್ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಹಂಗಾರೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನೈತಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಐತಿ. ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಐತಿ. ಸೊ ಹಂಗಾರೆ ನಾವು ಏನು ಮಾಡ್ಕೋಬೇಕು ಇಲ್ಲಿ, ಲೆಟ್ ಅದನ್ನ ಕ್ಯಾಚ್ ಮಾಡ್ಕೋಬೇಕು ಫಸ್ಟ್ ನಾವು. ಲೆಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು, ಇದಕ್ಕೆ ಏನು ಮಾಡೋದು, ಫಸ್ಟ್ ಐ ಅಂತ ನೇಮ್ ಕೊಟ್ಬಿಡು. ನೀವು ಇಷ್ಟಕ್ಕೂ ಐ ಅಂತ ನೇಮ್ ಕೊಟ್ಟು ಲೆಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಇದನ್ನೇ ಯಾಕೆ ಟಿ ಅಂತ ತಗೊಂಡಿವಿ ಅಂತಂದ್ರೆ, ಇದು ಟ್ಯಾನ್ ಇನ್ವರ್ಸ್ ಎಕ್ಸ್ ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದ್ಬಿಡ್ತೈತಿ, ಅಂದ್ರೆ ಈ ಆನ್ಸರ್ ಬಂದ್ಬಿಡ್ತೈತಿ. ಸೊ ಅದಕ್ಕೆ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಕ್ ನಾವು ತಗೊಂಡೇವಿ. ಸೊ ಈಗ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನೈತಿ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಐತಿ. ಟಿ ನ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಡಿ ಟಿ ಬೈ ಡಿ ಎಕ್ಸ್ ಆಯ್ತು. ರೈಟ್. ಇದಂತೂ ನಿಮ್ಗೆ ಹಳೆ ಡಿಫ್ರೆನ್ಷಿಯೇಷನ್ ಚಾಪ್ಟರ್ ಅದ
ರೈಟ್. ಸೊ ಡಿ ಎಕ್ಸ್ ಒಂದು ಈ ಕಡೆ ಕರ್ಕೊಂಡ್ ಬಂದ್ಬಿಡ್ರಿ. ಡಿ ಎಕ್ಸ್ ಒಂದು ಈ ಕಡೆ ಕರ್ಕೊಂಡ್ ಬಂದ್ರೆ ಏನಾಕೈತಿ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಹಿಯರ್ ವಿ ಗೆಟ್ ಡಿ ಟಿ, ರೈಟ್. ಓಕೆ, ಇದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ಏನು ಮಾಡ್ರಿ, ಇವೆರಡು ವ್ಯಾಲ್ಯೂ ಅದಾವಲ್ಲ, ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಇದನ್ನ ಎಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲೇಸ್ ಒಳಗೆ ಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ರಿ. 1 ಡಿವೈಡ್ 1 ಪ್ಲಸ್ ಎಕ್ಸ್ ಡಿ ಎಕ್ಸ್ ಪ್ಲೇಸ್ ಒಳಗೆ ಡಿ ಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ, ಆಮೇಲೆ ನೋಡುವಂತ್ರಿ, ವೆರಿಫೈ ಮಾಡ್ಕೊಳ್ಳುವಂತ್ರಿ. ಫಸ್ಟ್ ಹಂಗಾರೆ ಏನು ಮಾಡೋಣ, ದೇರ್ ಫೋರ್ ಐ ಇಸ್ ಈಕ್ವಲ್ ಟು ಏನೈತಿ, ಇಂಟಿಗ್ರೇಷನ್ ಆಫ್, ಈಗ ಸೈನ್ ಆಫ್ ಬರ್ಕೊಳ್ಳೋಣ. ಸೈನ್ ಆಫ್ ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಐತಿ. ಇನ್ ದ ಪ್ಲೇಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ವಿ ಕ್ಯಾನ್ ರೈಟ್ ಟಿ. ಸೊ ಅಲ್ಲಿ ಏನು ಬರ್ಕೊಳ್ಳೋಣ, ಟಿ ಬರ್ಕೊಳ್ಳೋಣ. ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಐತಲ್ಲ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಏನೈತಿ, ಡಿ ಟಿ ಐತಿ. 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿತ್ ಡಿ ಎಕ್ಸ್, ಎಲ್ಲ ಸೇರಿ ಏನಾಗ್ತದೆ, ಡಿ ಟಿ ಆಯ್ತು. ಎಲ್ಲ ಸೇರಿ ಏನಾಯ್ತು, ಡಿ ಟಿ ಆಯ್ತು. ಸೊ ಇಲ್ಲಿ ಡಿವೈಡ್ ಬೈ ಬರೆಯೋ ಅವಶ್ಯಕತೆ ಇಲ್ಲ, ಏನಾಯ್ತು, ಡಿ ಟಿ ಆಯ್ತು. ನೋಡ್ಕೊಳ್ರಿ, ಇಲ್ಲಿ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್, ಇದಿಷ್ಟು ಕ್ವಾಂಟಿಟಿ ಪ್ಲೇಸ್ ಒಳಗೆ ಡಿ ಟಿ ಬರಿಬೋದು. 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಏನದ, ಡಿ ಎಕ್ಸ್ ಅಂದ್ರೆ ಏನು, ಡಿ ಟಿ. ಇದಿಷ್ಟು ಪ್ಲೇಸ್ ಒಳಗೆ ಡಿ ಟಿ ಬರೆದ್ಬಿಟ್ಟೇವೆ ನಾವು. ಆಮೇಲೆ ನೆಕ್ಸ್ಟ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಪ್ಲೇಸ್ ಒಳಗೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲೇಸ್ ಒಳಗೆ ಸೈನ್ ಆಫ್ ಟಿ ಬರ್ದೇವೆ. ಸೊ ನಿಮ್ಗೆಲ್ಲರಿಗೂ ಗೊತ್ತೈತಿ, ಇದಂತೂ ನಿಮ್ಗೆ ನೆನ್ಕೊಳ್ಳೋದು ಬಿಟ್ಟಿರ್ತೈತಿ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನು, ಮೈನಸ್ ಕಾಸ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಮೈನಸ್ ಕಾಸ್ ಟಿ ಪ್ಲಸ್ ಸಿ. ಸೊ ಈಗ ಟಿ ದ ಅವಶ್ಯಕತೆ ಮುಗಿತಲ್ಲ ಈಗ. ಸೊ ಟಿ ಪ್ಲೇಸ್ ಒಳಗೆ ವ್ಯಾಲ್ಯೂಸ್ ಬರ್ದ್ಬಿಡ್ರಿ. ಟಿ ಅಂದ್ರೆ ಏನೈತಿ, ಸೈನ್ ಇನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಐತಿ. ಸೊ ಅದು ವಾಪಸ್ ಬರ್ದ್ಬಿಡ್ರಿ. ಟಿ ಅಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಇಷ್ಟ ಸೊಲ್ಯೂಷನ್. ವೆರಿಫೈ ಮಾಡೋಣ. ಇದು ಮೈನಸ್ ಕಾಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ. ಓಕೆ, ರೈಟ್. ಸೊ ಅಂದ್ರೆ ಇದು ಸೊಲ್ಯೂಷನ್. ಸೊ ಐ ಥಿಂಕ್ ಈಗ ನಾನು ಏನು 6 ಕ್ವಶನ್ ಸಾಲ್ವ್ ಮಾಡಿನಲ್ಲ, ಸೊ ಫಸ್ಟ್ ಅಂತೂ ಅಗದಿ ಈಸಿ ಇದ್ದಿದ್ದನ್ನ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಗದಿ ಈಸಿ ಇದ್ದಿದ್ದನ್ನ ಸಾಲ್ವ್ ಮಾಡೈತಿ. ಇದ್ರಾಗ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಏನು ಮಾಡೀವಿ, ಈ ಸೈನು ಸ್ವಲ್ಪ ಬ್ರಾಕೆಟ್ ಒಳಗೆ ಟ್ಯಾನ್ ಇನ್ವರ್ಸ್ ಎಕ್ಸ್, ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಥವೆಲ್ಲ ತೊಗೊಂಡು ಸಾಲ್ವ್ ಮಾಡಿದ್ದೈತಿ. ಈ 6 ಕ್ವಶನ್ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ ಫಸ್ಟ್. Okay, dear students, your next question is integration of sin cube x into cos square x into dx ಅಂತ ಐತಿ ಕ್ವಶನ್. ಸೊ ಇಲ್ಲಿ ನಾವೇನಾರ sin x ಈಕ್ವಲ್ ಟು ಟಿ ತೊಗೊಂಡ್ರೆ ಡಿಫ್ರೆನ್ಷಿಯೇಷನ್ ಆಫ್ sin x cos x ಬರ್ತೈತಿ. ಬಟ್ ಇಲ್ಲಿ cos square x ಐತಿ. ಬರೋ ಆನ್ಸರು cos square x ಡಿ ಎಕ್ಸ್ ಕೊಡ್ಬೇಕಂಗಾರ. ಸೈನ್ ಎಕ್ಸ್ ಈಕ್ವಲ್ ಟು ಟಿ ತೊಗೊಂಡ್ರೆ ನಿನಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಕೊಡ್ಬೇಕಾದ. ಅಂದ್ರೆ ಇವು ಎರಡು ತೆಗೆದ ಕಾಸ ಟಿ ಇನ್ ಟರ್ಮ್ಸ್ ಆಫ್ ಟಿ ಒಳಗೆ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು ನಾವು. ಬಟ್ ಅದು ಬರಲಿಲ್ಲ ಹಂಗಾರೆ. ಯಾಕೆ ಸೈನ್ ಎಕ್ಸ್ ಈಕ್ವಲ್ ಟು ಟಿ ತೊಗೊಂಡು ಅನ್ಕೋ, ಸೈನ್ ಎಕ್ಸ್ ಈಕ್ವಲ್ ಟು ಟಿ ತೊಗೊಂಡಿಪ್ಪ, ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಕಾಸ್ ಎಕ್ಸ್ ಅಷ್ಟೇ ಬಂದ್ಬಿಡ್ತೈತೆ. ಅದು ಕಾಸ್ ಎಕ್ಸ್ ಡಿ ಎಕ್ಸ್ ಬರ್ತೈತಿ. ಸೊ ಇಲ್ಲಿ ಕಾಸ್ ಎಕ್ಸ್ ಇಲ್ಲ, ಕಾಸ್ ಸ್ಕ್ವೇರ್ ಎಕ್ಸ್ ಐತಿ, ಬರಲ್ಲ. ಹೋಲ್ ಇದು ಈ ಕಡೆ ಟಿ ತಗೋ, ಕಾಸ್ ಎಕ್ಸ್ ಟಿ ತಗೋ. ಕಾಸ್ ಎಕ್ಸ್ ಟಿ ತಗೊಂಡ್ರೆ ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಮೈನಸ್ ಸೈನ್ ಎಕ್ಸ್ ಬರ್ತೈತಿ. ಸೈನ್ ಕ್ಯೂಬ್ ಎಕ್ಸ್ ಬರ್ಬೇಕಲ್ಲ. ಅಂದ್ರೆ ಒಂದು ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಇನ್ನೊಂದು ಕ್ವಾಂಟಿಟಿ ಪೂರ್ತಿ ಕೊಡ್ಬೇಕಲ್ಲ. ಅದ ಹಂಗೆ ಕೊಡಾತಿಲ್ಲದ ಅಂದ್ರೆ ಇಲ್ಲೊಂದು ಸ್ವಲ್ಪ ಏನೋ ಗದ್ಲೆ ಐತಿ. ಒಂದು ಸ್ವಲ್ಪ ಬೇರೆ ಮೆಥಡನ್ನ ಯೂಸ್ ಮಾಡ್ಕೋಬೇಕಂದ್ರೆ. ಸೊ ಏನು ಯೂಸ್ ಮಾಡ್ಕೊಳ್ಳೋಣ ಅಂತಂದ್ರೆ, ನಿಮ್ಗೆ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ಗೆ ಸಂಬಂಧಪಟ್ಟಂಗ ಒನ್ಸ್ ಅಪಾನ್ ಅ ಟೈಮ್ ನೀವು ಕೆಲವೊಂದಿಷ್ಟು ಫಾರ್ಮುಲಾ ಸ್ಟಡಿ ಮಾಡ್ರಿ. ಏನು ಸ್ಟಡಿ ಮಾಡ್ರಿಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1. ಇದನ್ನ ಕಲ್ತಿಲ್ಲಪ್ಪ, ಕಲ್ತಿರಿ. ಸೊ ಹಂಗ ನೀ ಏನು ಮಾಡಂಗ್ರಿ ಇವಾಗ, ಇದನ್ನ ಯೂಸ್ ಮಾಡಕೈತನ ನೋಡು. ಹೆಂಗೆ ಯೂಸ್ ಆಕೈತೆ ಸರ್ ಇಲ್ಲಿ ನೋಡಿ, 1 ಸೆಕೆಂಡ್. ಇಂಟಿಗ್ರೇಷನ್ ನಾವು ಸೈನ್ ಕ್ಯೂಬ್ ಎಕ್ಸ್ ಐತಲ್ಲ, ಇದನ್ನ ಹಿಂಗೆ ಬರೀಲಿನ ಸೈನ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಹಿಂಗೆ ಬರೆದ್ರೆ ಏನೋ ಪ್ರಾಬ್ಲಮ್ ಆಕೈತನ. ಸೈನ್ ಕ್ಯೂಬ್ ಐತಲ್ಲ, ಇದನ್ನ ಸ್ವಲ್ಪ ಸಪ್ರೇಟ್ ಮಾಡ್ತೀನಿ. ಸ್ಕ್ವೇರ್ ಒಂದ್ ಕಡೆ ಇಡ್ತೀನಿ, ಇನ್ನೊಂದು ಟರ್ಮ್ ಒಂದ್ ಕಡೆ ಇಡ್ತೀನಿ. ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಹಂಗೆ ಇಡ್ತೀನಿ. ಇಲ್ಲಿ ಇಂಟಿಗ್ರೇಷನ್ ಆಫ್
ಈ ಸೈನ್ ಎಕ್ಸ್ ಆಸ್ ಇಟ್ ಈಸ್ ಹಂಗೆ ಇಡ್ತೀನಿ. ಈ ಸೈನ್ ಸ್ಕ್ವೇರ್ ಎಕ್ಸ್ ಐತಲ್ಲ, ಈ ಸೈನ್ ಸ್ಕ್ವೇರ್ ಎಕ್ಸ್ ಜಗದಾಗ ಏನ್ ಬರಿಬಹುದು ನಾನು? ಸೈನ್ ಸ್ಕ್ವೇರ್ ಎಕ್ಸ್ ಜಗದಾಗ ಕಾಸ್ ಸ್ಕ್ವೇರ್ ಎಕ್ಸ್ ಆ ಕಡೆ ಕಳಿಸಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಯ್ತು. ಸೊ ಹಂಗಾರೆ ಇನ್ ದ ಪ್ಲೇಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ವಿ ಕ್ಯಾನ್ ರೈಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ದಿಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಸ್ ಇಟ್ ಈಸ್. ಈ ರೀತಿ ತಗೋತೇನೆ ಸರ್. ಈ ರೀತಿ ಯಾಕೆ ತಗೊಂಡ್ರಿ? ಫಸ್ಟ್ ಆಫ್ ಆಲ್ ನೋಡ್ರಿ, ಇದಕ್ಕೆ ರೀಸನ್ ಏನ್ ಕೊಡ್ತೇನೆ ಅಂತಂದ್ರೆ ನಿಮ್ಗೆ ಇಲ್ಲಿ ಸೈನ್ ಕ್ಯೂಬ್ ಇತ್ತು, ನಾ ಸಪ್ರೇಟ್ ಮಾಡಿ ಸೈನ್ ಸ್ಕ್ವೇರ್ ಎಕ್ಸ್ ಮಾಡ್ಕೊಂಡಿನಿ. ಇನ್ ದ ಪ್ಲೇಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರೀಬಹುದು. ಆಯ್ತು, ಓಕೆ. ನೆಕ್ಸ್ಟ್ ಏನಕ್ಕಿತ್ತಪ್ಪ ಅಂದ್ರೆ ಈಗ ನಾ ಕಾಸ್ ಎಕ್ಸ್ ನ ಟಿ ತಗೊಂಡ್ರ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಬಂದ್ಬಿಡ್ತೈತಿ. ಓನ್ಲಿ ಸೈನ್ ಎಕ್ಸ್ ಡಿ ಎಕ್ಸ್ ಸಿಕ್ ಬಿಡ್ತೈತಿ. ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲೇಸ್ ಒಳಗ ಅದೇನ್ ಆನ್ಸರ್ ಬರ್ತೈತೆ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬಹುದು. ಕಾಸ್ ಎಕ್ಸ್ ಜಗದಾಗ ಟಿ ತಗೊಂಡ್ರೆ ಇದು ಟಿ ಸ್ಕ್ವೇರ್ ಆಕೈತಿ, ಇದು ಟಿ ಸ್ಕ್ವೇರ್ ಆಕೈತಿ. ಏನ್ ಫರಕ್ ಬೀಳ್ತೈತಿ? ಇದು 1 ಮೈನಸ್ ಟಿ ಸ್ಕ್ವೇರ್ ಆಕೈತಿ, ಇದು ಟಿ ಸ್ಕ್ವೇರ್ ಆಕೈತಿ. ಆಗ್ಬಾರ್ಲಕ್ಕ ಏನ್ ಫರಕ್ ಬೀಳಂಗಿಲ್ಲ. ಬಟ್ ನನಗೆ ಕಾಸ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಸೈನ್ ಎಕ್ಸ್ ಬರಾದತ್ತಿಲ್ಲ, ಇನ್ನೊಂದು ಟರ್ಮ್ ಬರಾದತ್ತೌದಿಲ್ಲ, ಬರಾದೈತಿ. ಸಾಕಷ್ಟು ಇರುವ ಎರಡೇ ಟರ್ಮ್ ಇಲ್ಲಿ, ಒಂದು ಕಾಸು ಒಂದು ಸೈನ್ ಟರ್ಮ್ ಅದಾವ. ಕಾಸ್ ಎಕ್ಸ್ ನ ಟಿ ಅಂತ ತಗೊಂಡ್ಬಿಟ್ರೆ ಈ ಟಿ ಸ್ಕ್ವೇರ್ ಬರಿಬಹುದು. ಯಾವ್ದನ್ನ ಟಿ ತಗೊಂಡ್ರೀತಿ ಅದ್ರ ಮೇಲೆ ಬೇಕಾದಷ್ಟು ಇರಲಿ, ಸ್ಕ್ವೇರ್ ಇರಲಿ 4 ಇರಲಿ, ಏನು ಫರಕ್ ಬೀಳಂಗಿಲ್ಲ. ಟಿ ತಗೊಂಡ್ರೀತಿ ಟಿ ಸ್ಕ್ವೇರ್ ಆಕೈತಿ, ಈ ಪವರ್ 3 ಇದ್ರೆ ಟಿ ಕ್ಯೂಬ್ ಆಕೈತಿ, ಪವರ್ 4 ಇದ್ರೆ ಟಿ ಟು ದ ಪವರ್ 4 ಆಕೈತಿ. ಇಷ್ಟೇ. ಸೊ ಇಲ್ಲಿ ಬರ್ಕೊಳ್ಳೋಣ, ಏನ್ ಬರ್ಕೊಳ್ಳೋಣ? ಲೆಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡ್ಬಿಡೋಣ. ಲೆಟ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಕೈತಿ? ಮೈನಸ್ ಸೈನ್ ಎಕ್ಸ್ ಆಕೈತಿ. ಡಿಫ್ರೆನ್ಸಿಯೇಷನ್ ಆಫ್ ಟಿ ಡಿ ಟಿ ಬೈ ಡಿ ಎಕ್ಸ್ ಆಕೈತಿ. ಈ ಡಿ ಎಕ್ಸ್ ಈ ಕಡೆ ಕಳಿಸು, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಮೈನಸ್ ಒಂದು ಆ ಕಡೆ ಕಳಿಸ್ಬಿಡು, ಮೈನಸ್ ಡಿ ಟಿ ಆಯ್ತು. ಸೊ ಹಂಗಾರ ನೀನು ಕಾಸ್ ಎಕ್ಸ್ ಪ್ಲೇಸ್ ಜಗದಾಗ ಟಿ ಬರಿಬಹುದು. ಇದನ್ನ ಕಾಸ್ ಎಕ್ಸ್ ಜಗದಾಗ ಟಿ ತಗೊಂಡ್ರೆ ಕಾಸ್ ಮೇಲೆ 4 ಇದ್ರು ಅಷ್ಟೇ, ಕಾಸ್ ಮೇಲೆ 10 ಇದ್ರು ಅಷ್ಟೇ. ಪವರ್ 10 ಇರ್ಲಿ, 20 ಇರ್ಲಿ, 30 ಇರ್ಲಿ, ಏನೂ ಫರಕ್ ಬೀಳಂಗಿಲ್ಲ ನನಗೆ. ಬಟ್ ಬಂದಿದ್ದ ಆನ್ಸರ್ ಏನ್ ತರ ಬರ್ಬೇಕ? ಇನ್ನೊಂದು ಟರ್ಮ್ ಇತ್ತಲ್ಲ ಅದಕ್ಕೆ ಕೊಡ್ಬೇಕು ನನಗೆ. ಇನ್ನೊಂದು ಟರ್ಮ್ ಐತಲ್ಲ ಸೈನ್ ಎಕ್ಸ್ ಡಿ ಎಕ್ಸ್. ಸೈನ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಮೈನಸ್ ಡಿ ಟಿ ಬರ್ಕೋತೇನೆ. ಅದನ್ನ ಮೈನಸ್ ಐತಿ ಹೊರಗೆ ಇಟ್ಕೋತೀನಿ. ರೈಟ್. ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ. ಹಂಗಾರಿ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ. ನೀವು ವಿಡಿಯೋ ಪೋಸ್ ಮಾಡಿ ಸ್ಟಾರ್ಟ್ ಮಾಡಿರ್ಬೇಕಂತ. ರೈಟ್. ಸೊ ಇವಾಗ ಐ ಇಸ್ ಈಕ್ವಲ್ ಟು ಏನಾಯ್ತು ನಮ್ದು? ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಲ್ಲೈತಪ್ಪ ನಮ್ದು? ಐ ಇಲ್ಲಿ ಬಂದೈತಿ. ಈ ಸ್ಟೆಪ್ ಇಂದ ತಗೊಳ್ಳೋಣ. ಇದು ಐ ಇಲ್ಲಿ ಐತಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದಲ್ಲ, ಇದನ್ನ ಚೇಂಜ್ ಮಾಡಿ ಹಿಂಗ್ ಮಾಡ್ಕೊಂಡೇನಿ ಸಿಂಪ್ಲಿಫೈ ಆಗ್ಲಿ ಅಂತಂದ. ಸೊ ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲೇಸ್ ಒಳಗ, ಈ ಸೈನ್ ಎಕ್ಸ್ ಡಿ ಎಕ್ಸ್ ಪ್ಲೇಸ್ ಒಳಗ ಈ ಸೈನ್ ಎಕ್ಸ್ ಈ ಡಿ ಎಕ್ಸ್ ಇವೆರಡು ರಿಪ್ಲೇಸ್ ಮಾಡಿ ಏನ್ ಬರೀನಪ್ಪ? ಸೈನ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಮೈನಸ್ ಡಿ ಟಿ ಐತಿ. ಐತದ ಕಂಡಿ ಕಾಣತೈತಿ ಇಲ್ಲಿ, ಅದನ್ನ ಬರೀ ಡಿ ಟಿ ಇಲ್ಲಿ ಬರೀ, ಮೈನಸ್ ಅನ್ನು ಹೊರಗೆ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ರಿಮೈನಿಂಗ್ ಕ್ವಾಂಟಿಟಿ ಏನೈತಿ? ಇಲ್ಲಿ ಅದಾವ ರಿಮೈನಿಂಗ್ ಕ್ವಾಂಟಿಟಿ. ಇಲ್ದಾವ್ ಕಾಸ್ ಸ್ಕ್ವೇರ್ ಎಕ್ಸ್ ಅದಾವ. ಅವ್ ಎರಡು ಜಗದಾಗ ಏನೇನ್ ಬರಿತೀವಿ ನೋಡ್ರಿ, ಟಿ ಐತಿ ಹೌದಿಲ್ಲ, ಈ ಟಿ ರಿಪ್ಲೇಸ್ ಮಾಡಿಲ್ಲ. ಸೊ ಹಂಗಾರ ಏನ್ ಬರೀನು? 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಜಗದಾಗ ಕಾಸ್ ಎಕ್ಸ್ ಅಂದ್ರೆ ಟಿ, ಅದು 1 ಮೈನಸ್ ಟಿ ಸ್ಕ್ವೇರ್ ಆಕೈತಿ. ಈ ಕಾಸ್ ಸ್ಕ್ವೇರ್ ಎಕ್ಸ್ ಜಗದಾಗ ಕಾಸ್ ಎಕ್ಸ್ ಅಂದ್ರೆ ಟಿ ಅಂದ್ರೆ ಏನಾತ? ಸ್ಕ್ವೇರ್ ಇದ್ದಕ್ಕ ಟಿ ಸ್ಕ್ವೇರ್ ಆತ. ಇಷ್ಟು ಬರೀತಿ. ಇಷ್ಟು ಬರದ್ಮೇಲೆ ಮುಗಿದೋದು. ನೆಕ್ಸ್ಟ್ ಇದು ನಿನ್ ಮೇಲೆ ಸಿಂಪ್ಲಿಫಿಕೇಶನ್ ಮಾಡ್ತೀವಿ. ಮೈನಸ್ ಅಂತ ಹೊರಗೆ ಐತಿ. ಟಿ ಸ್ಕ್ವೇರ್ ಇಂಟು 1 ಟಿ ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಟಿ ಟು ದ ಪವರ್ 4 ಡಿ ಟಿ. ನೆಕ್ಸ್ಟ್ ಇದನ್ನ ಇಂಟಿಗ್ರೇಷನ್ ಮಾಡಿದ್ಮೇಲೆ ಏನಾಕೈತಿ? ಮೈನಸ್ ಇದು ಇಂಟಿಗ್ರೇಷನ್ ಮಾಡಿದ್ಮೇಲೆ ಟಿ ಸ್ಕ್ವೇರ್ ಏನಕ್ಕೈತಿ? ಟಿ ಟು ದ ಪವರ್. ಒಂದು ಕೆಲಸ ಮಾಡ್ಬಿಡೋಣಲ್ಲ, ಈ ಮೈನಸ್ ಇಲ್ಲೇ ಇರೋದ್ಲಕ್ಕ ಅಡ್ವಾನ್ಸ್ ಒಳಗೆ ತೊಗೊಂಡ್ಬಿಡೋಣ. ಇದು ಈ ಮೈನಸ್ ಇಲ್ಲಿ ಬರೀ ಬದ್ಲಿ ಇದು ಇಲ್ಲೇ ಇರೋದ್ಲಕ್ಕ ಮೈನಸ್. ಈ ಮೈನಸ್ ಏನೈತಿ ಇಲ್ಲೇ ಇರಲಿ, ಇಲ್ಲೇ ರಿಪ್ಲೇಸ್ ಮಾಡ್ಕೊಂಡ್ಬಿಡೋಣ. ಇನ್ನೂ ನಮ್ಗೆ ಈಸಿ ಅನಿಸ್ತೈತಿ ಒಂದು ಸ್ವಲ್ಪ. ಸೊ ಇಂಟಿಗ್ರೇಷನ್ ಆಫ್ ಟಿ ಸ್ಕ್ವೇರ್ ಇಂಟು ಇದು ಮೈನಸ್ ಟಿ ಸ್ಕ್ವೇರಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಕ್ಕೈತಿ? ಮೈನಸ್ ಟಿ ಸ್ಕ್ವೇರ್ ಆಕೈತಿ. ಈ ಮೈನಸ್ಗೆ ಈ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಕೈತಿ, ಟಿ ಟು ದ ಪವರ್ 4 ಆಕೈತಿ. ಏನಿಲ್ಲ, ಹೊರಗಿಟ್ರು ಒಳಗಿಟ್ರೆ ಇನ್ನೊಂದು ಸ್ವಲ್ಪ ಈಸಿ ಅನಿಸ್ತೈತೆ. ಇನ್ನೂ ನಿಮ್ಗೆ ಅನ್ಕೊಂಡೆ ಇದು ಮೈನಸ್ ಇಲ್ಲಿ ಒಳಗಿತ್ತಲ್ಲ, ಹೊರಗಿದ್ದಿದ್ದನ್ನ ಹೊರಗಿಟ್ಟಿದ್ದೆ, ಬ್ಯಾಡ್ ಅಂತ ವಾಪಸ್ ಒಳಗೆ ಕಳಿಸೀನಿ. ಒಳಗೆ ಕಳಿಸಿದ್ಮೇಲೆ ಈ ಮೈನಸ್ ಅನ್ನ ಈ ಟಿ ಸ್ಕ್ವೇರಿಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟಿ ಸ್ಕ್ವೇರ್ ಆತ. ಈ ಮೈನಸ್ ಟಿ ಟು ದ ಪವರ್ 4 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಟಿ ಟು ದ ಪವರ್ 4 ಆತ. ಇದು ಇಂಟು ಡಿ ಟಿ ಹಂಗೆ ಹೊರಗಿಟ್ಬಿಡು. ರೈಟ್. ಸೊ ಈಗ ಟಿ ಟು ದ ಪವರ್ 4 ಇಂಟಿಗ್ರೇಷನ್ ಮಾಡಿದ್ರೆ
ಟಿ ಟು ದ ಪವರ್ 5 ಡಿವೈಡೆಡ್ ಬೈ 5 ಆತ. ಈ ಟಿ ಟು ದ ಪವರ್ 2 ನ ಇಂಟಿಗ್ರೇಷನ್ ಮಾಡಿದ್ರೆ ಟಿ ಟು ದ ಪವರ್ 3 ಡಿವೈಡೆಡ್ ಬೈ 3 ಆತ ಪ್ಲಸ್ ಸಿ. ಈ ಟಿ ಜಾಗದಾಗ ವಾಪಸ್ ಏನು ರಿಪ್ಲೇಸ್ ಮಾಡ್ರಿ ಟಿ ಜಾಗದಾಗ ವಾಪಸ್ cos x ನ ರಿಪ್ಲೇಸ್ ಮಾಡಿಬಿಡ್ರಿ. ಯು ವಿಲ್ ಗೆಟ್ ದ ಸೊಲ್ಯೂಷನ್. ರೈಟ್, ಕರೆಕ್ಟ್ ಐತಿ. ಸೊ ಈಗ ಟಿ ಜಾಗದಾಗ ನೀವು cos x ರಿಪ್ಲೇಸ್ ಮಾಡಿಬಿಡು, ಯು ವಿಲ್ ಗೆಟ್ ದ ಸೊಲ್ಯೂಷನ್. ಈ ಜಾಗದಾಗ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ರಿ, ಇದು ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ತೀನಿ ನೋಡ್ರಿ. ಇದು sin ಕ್ಯೂಬ್ ಎಕ್ಸ್ ಇತ್ತು, cos ಸ್ಕ್ವೇರ್ ಎಕ್ಸ್ ಇತ್ತು. ಇದನ್ನ ಟಿ ಅಂತ ತಗೊಂಡ್ರು ಇದು ಸಿಗ್ಲಿಲ್ಲ, ಇದನ್ನ ಟಿ ಅಂತ ತಗೊಂಡ್ರು ಇದು ಸಿಗ್ಲಿಲ್ಲ. ಸೊ ಇಂಥ ಸಿಚುವೇಶನ್ದಾಗ ಏನ್ ಮಾಡ್ಬೇಕಾಕೈತಪ್ಪ ನಾವು, ಮತ್ತೆ ಇದನ್ನ ಟಿ ತಗೊಂಡ್ರಿ ಇದು ಸಿಗತ್ತಿಲ್ಲ, ಇದನ್ನ ಟಿ ತಗೊಂಡ್ರಿ ಇದು ಸಿಗತ್ತಿಲ್ಲ. ಅದಕ್ಕೆ ನಾವೇನ್ ಮಾಡತ್ತೀವಿ, ಏನನ್ನ ಮತ್ತೆ ಬೇರೆ ಮೆಥಡ್ ಅನ್ನ ಅಪ್ಲೈ ಮಾಡ್ಬೇಕಾಕೈತಿ. ಸೊ ಏನ್ ಮೆಥಡ್ ಮಾಡಿದ್ವಿ, sin ಕ್ಯೂಬ್ ಎಕ್ಸ್ ಅನ್ನ sin x ಇಂಟು sin ಸ್ಕ್ವೇರ್ ಎಕ್ಸ್ ಮಾಡ್ಕೊಂಡಿವಿ. ನೆಕ್ಸ್ಟ್ sin ಸ್ಕ್ವೇರ್ ಎಕ್ಸ್ ಜಾಗದಾಗ 1 ಮೈನಸ್ cos ಸ್ಕ್ವೇರ್ ಎಕ್ಸ್ ಇದು ಹಳೇ ಫಾರ್ಮುಲಾ ಇದೆ 10th. ಸೊ ಇಲ್ಲಿ cos x ನ ಟಿ ತಗೊಂಡಾಗ ನನಗೆ sin x ಇಂಟು ಡಿ ಎಕ್ಸ್ ಸಿಗತೈತಿ. ಅದರ ಸಂಬಂಧ ನಾ ಈ ರೀತಿ ಮಾಡ್ಕೊಂಡಿನಿ. ಸೊ cos x ಜಾಗದಾಗ ಟಿ ತಗೊಂಡು ಆಮೇಲೆ ಡಿಫ್ರೆನ್ಸಿಯೇಷನ್ ಎಲ್ಲ ಮಾಡಿದ್ಮೇಲೆ sin x ಡಿ ಎಕ್ಸ್ ಜಾಗದಾಗ ಮೈನಸ್ ಡಿ ಟಿ ಐತಿ. ಸೊ ಇವೆಲ್ಲ ಕ್ವಾಂಟಿಟಿ ವಾಪಸ್ ಇದ್ರಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. sin x ಡಿ ಎಕ್ಸ್ ಜಾಗದಾಗ ಮೈನಸ್ ಡಿ ಟಿ ಬರ್ದೇವಿ. ಆಮೇಲೆ 1 ಮೈನಸ್ cos ಸ್ಕ್ವೇರ್ ಅಂತ 1 ಮೈನಸ್ ಟಿ ಸ್ಕ್ವೇರ್ cos ಸ್ಕ್ವೇರ್ ಎಕ್ಸ್ ಜಾಗದಾಗ ಟಿ ಸ್ಕ್ವೇರ್ ವಾಪಸ್ ಟಿ ಸ್ಕ್ವೇರ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಟಿ ಸ್ಕ್ವೇರ್ ಮೈನಸ್ ಟಿ ಟು ದ ಪವರ್ 4 ಅಂತ ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇದು ಸೈನ್ ಇಂಟರ್ಚೇಂಜ್ ಆಕಾವ. ಮೈನಸ್ ಇದು ಪ್ಲಸ್ ಆಕಾವ, ಪ್ಲಸ್ ಇದು ಮೈನಸ್ ಆಕಾವ. ಸೊ ಇದು ಟಿ ಸ್ಕ್ವೇರ್ ಪ್ಲಸ್ ಇತ್ತು, ಮೈನಸ್ ಆಯ್ತು, ಟಿ ಟು ದ ಪವರ್ 4 ಈಗ ಮೈನಸ್ ಇತ್ತು, ಪ್ಲಸ್ ಆಯ್ತು. ವಾಪಸ್ ಇಂಟಿಗ್ರೇಷನ್ ಅಂತೂ ಸಿಂಪಲ್ ಇದೆ. x to the power n, x to the power n plus 1 divided by n plus 1 ಬರೀತೀವಲ್ಲ. ಸೊ 4 plus 1 5 divided by 5 2 ಐತಿ, ಒಂದು ಹೆಚ್ಚಿಗೆ ಮಾಡಿ 3/3 ವಾಪಸ್ ಟಿ ಜಾಗ ಸೈನಸ್ ಹಾಕೊಂಡ್ಬಿಟ್ರೆ ಇಲ್ಲಿಗೆ ಮುಗೀತು. ಓಕೆ, ಇದನ್ನ ಬರ್ಕೊಳ್ರಿ, ನೆಕ್ಸ್ಟ್ ಮತ್ತೆ ಸಾಲ್ವ್ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಇದು ಕ್ವಶನ್ ನಂಬರ್ 8 sin mx ಅನ್ನ ವಿತ್ ರೆಸ್ಪೆಕ್ಟ್ ಟು x ಜೊತೆ ಇಂಟಿಗ್ರೇಷನ್ ಮಾಡ್ಬೇಕಂತ. ಇದನ್ನ ಇಂಟಿಗ್ರೇಷನ್ ಮಾಡ್ಬೇಕಂತ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂತಂದ್ರೆ, ಇದನ್ನ ಏನ್ ಇದನ್ನಂತೂ ಹಿಂಗ್ ಮಾಡ್ಕೋತೀರಿ. ನೀವೇನ್ ಮಾಡ್ತೀರಿ, ಇದನ್ನ i is equal to ಅಂತ ನೀಟಾಗಿ ಇಂಟಿಗ್ರೇಷನ್ ಆಫ್ sin mx dx ಅಂತ ಬರ್ಕೋತೀವಿ. ಅದನ್ನು ಆ ರೀತಿ ಬರ್ಕೋತೀರಿ. ಇಲ್ಲಿ ತನ ಏನಾಗ್ತಿತ್ತು, ಯಾವ್ದಾರ ಒಂದು ಟರ್ಮ್ ಅನ್ನು ಹುಡುಕ್ತಿದ್ವಿ, ಕ್ಯಾಚ್ ಮಾಡ್ತಿದ್ವಿ, ಅವನ್ನ ಏನಾರ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಇನ್ನೊಂದು ಟರ್ಮ್ ಬರ್ತಿತ್ತು. ಬಟ್ ಇಲ್ಲಿ ಏನಾಗೈತಿ, ಯಾವ ಟರ್ಮು ಸಿಗಂಗಿಲ್ಲ ನಿನಗ. ಯಾವ್ದಾರ ಒಂದು ಟರ್ಮ್ ತಗೊಂಡು ಅದನ್ನೇನ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಇನ್ನೊಂದು ಟರ್ಮ್ ಬರುವಂತದ್ದು. ಯಾವ್ದಾರ ಒಂದು ಟರ್ಮ್ ಕನ್ಸಿಡರ್ ಮಾಡ್ಕೊಂಡ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಇನ್ನೊಂದು ಟರ್ಮ್ ಇರದ ಒಂದ ಟರ್ಮ್ ಐತಿ. ಇನ್ನೊಂದು ಯಾವ ಟರ್ಮ್ ನ ಡಿಫ್ರೆನ್ಸಿಯೇಷನ್ ಮಾಡವಪ್ಪ ಇರುದ, ಇಲ್ಲಿ ನೋಡಿ sin mx ಐತಿ. ಹಂಗಾರ ಡೈರೆಕ್ಟ್ ಇಂಟಿಗ್ರೇಷನ್ ಆಫ್ sin x ಮೈನಸ್ cos x ಹಾಕೋಣ ಬರಲ್ಲ. ಯಾಕಂದ್ರೆ ಅದು ಇಂಟಿಗ್ರೇಷನ್ ಆಫ್ sin x ಐತಿ, ಇಲ್ಲಿ ಇಂಟಿಗ್ರೇಷನ್ ಆಫ್ sin mx ಐತಿ. ಇಂಟಿಗ್ರೇಷನ್ ಆಫ್ sin mx ಐತಿ. ಸೊ ಹಂಗಾರೆ ನನಗೆ ಏನು ಪ್ರಾಬ್ಲಮ್ ಮಾಡತೈತಿ, ಈ mx ಅನ್ನೋ ಕ್ವಾಂಟಿಟಿ ಪ್ರಾಬ್ಲಮ್ ಮಾಡತೈತಿ. ಇದು mx ಅನ್ನೋ ಕ್ವಾಂಟಿಟಿ ಐತಲ್ಲ, ಈ ಕ್ವಾಂಟಿಟಿ ಪ್ರಾಬ್ಲಮ್ ಮಾಡತೈತಿ ನೋಡಿ. ಈ mx ಅನ್ನೋ ಕ್ವಾಂಟಿಟಿ ಪ್ರಾಬ್ಲಮ್ ಮಾಡತೈತಿ, ಈ ಕ್ವಾಂಟಿಟಿ ಪ್ರಾಬ್ಲಮ್ ಮಾಡತೈತಿ mx. ಇನ್ನು ಈ ಕಡೆ ಬಾ, ಈ ಕಡೆ ಇದನ್ನ ಇಂಟಿಗ್ರೇಷನ್ ಸಿಂಬಲ್ ಹಾಕೊಂಡ ಡಿ ಎಕ್ಸ್ ಅಂತ ಬರ್ಕೋತಿ ಆಸ್ ಯೂಶುವಲ್, ಇಲ್ಲ ಅನ್ನಂಗಲ್ಲ. ಇಲ್ಲಿ ಯಾವ್ದಾರ ಒಂದು ಟರ್ಮ್ ತಗೊಂಡ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಇನ್ನೊಂದು ಟರ್ಮ್ ಇಲ್ಲಿ ಅಷ್ಟೇ ಸಲೀಸಾಗಿ ಸಿಗಂಗಿಲ್ಲ. ಇದು ಸೈನ್ ಆಫ್ ಸಮಥಿಂಗ್ ಐತಲ್ಲ, ನಿನಗ ಇಂಟಿಗ್ರೇಷನ್ ಆಫ್ 2 ಅಂತೂ ಕಾನ್ಸ್ಟೆಂಟ್ ನಂಬರ್ ಔಟ್ ಸೈಡ್ ಇಟ್ಕೋಬಹುದು, ಇಲ್ಲ ಅನ್ನಂಗಲ್ಲ. ನಿನಗ ನೀನು ಅಕಸ್ಮಾತ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಅಂತ ತಲೆ ಓಡಿಸಿ ಆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 = t ಅಂತ ತಗೊಂಡು ಅದು ಓಕೆ ಬೆಸ್ಟ್. ಇಲ್ಲಪ್ಪ ಅಂತ ಇನ್ನೊಂದು ರೀತಿ ಹೆಂಗೆ ಯೋಚನೆ ಮಾಡಬೇಕು ಅಂತಂದ್ರೆ, ನಾವು ಇದು ನನಗೆ ಪ್ರಾಬ್ಲಮ್ ಕೊಡತೈತಿ. ಯಾವುದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ರಾಬ್ಲಮ್ ಕೊಡತೈತಿ ನನಗೆ. ಇಲ್ಲಿ ಯಾವ್ದು ಪ್ರಾಬ್ಲಮ್ ಕೊಡತೈತಿ, mx ಪ್ರಾಬ್ಲಮ್. ನನಗೆ mx ಪ್ರಾಬ್ಲಮ್ ಕೊಡತೈತಿ. ನನಗೆ ಇಂಟಿಗ್ರೇಷನ್ ಆಫ್ sin x ಗೊತ್ತೈತಿ, ಬಟ್ ಇಂಟಿಗ್ರೇಷನ್ ಆಫ್ sin mx ಗೊತ್ತಿಲ್ಲ. ಪ್ರಭು ಬಾಗ್ಲಾಕನ್ನ, ನನಗೆ ಇಂಟಿಗ್ರೇಷನ್ ಆಫ್ sin x ಗೊತ್ತೈತಿ, ಇಂಟಿಗ್ರೇಷನ್ ಆಫ್ sin mx ಗೊತ್ತಿಲ್ಲ. mx ಪ್ರಾಬ್ಲಮ್ ಮಾಡತೈತಿ. ಇಲ್ಲಿ ನನಗೆ ಇಂಟಿಗ್ರೇಷನ್ ಆಫ್ sin x ಗೊತ್ತೈತಿ, ಇಂಟಿಗ್ರೇಷನ್ ಆಫ್ sin ಆಫ್ x ಸ್ಕ್ವೇರ್ ಪ್ಲಸ್ 1 ಗೊತ್ತಿಲ್ಲ. ಆ x ಸ್ಕ್ವೇರ್ ಪ್ಲಸ್ 1 ಪ್ರಾಬ್ಲಮ್ ಕೊಡತೈತಿ ನನಗೆ. ಸೊ ಇಲ್ಲಿ ಟೈಪ್ 2 ಒಳಗ ನಾ ಏನ್ ಹೇಳತ್ತೀನಿ ಅಂತಂದ್ರೆ, ಈ ಟೈಪ್ 2 ಒಳಗ ಏನ್ ಯೋಚನೆ ಮಾಡ್ಬೇಕಂತಂದ್ರೆ, ಯಾವ ಟರ್ಮ್ ಪ್ರಾಬ್ಲಮ್ ಕೊಡತೈತಿ ಅದನ್ನ ಟಿ ಅಂತ ತಗೊಂಡ್ಬಿಡ್ಬೇಕು ನೋಡು. ಇದು ಟೈಪ್ 2.
ಯಾವ ಟರ್ಮ್ ಪ್ರಾಬ್ಲಮ್ ಕೊಡತೈತಿ ಎಮ್ ಎಕ್ಸ್ ಪ್ರಾಬ್ಲಮ್ ಕೊಡತೈತಿ. ಸೊ ಟೈಪ್ 2 ಒಳಗ ಪ್ರಾಬ್ಲಮ್ ಯಾವ್ದು ಕೊಡತೈತಿ ಎಮ್ ಎಕ್ಸ್, ಅದನ್ನ ಟಿ ಅಂತ ಚೇಂಜ್ ಮಾಡ್ಬಿಡ್ಬೇಕು. ಅದನ್ನ ಅವನ್ನ ಚೇಂಜ್ ಮಾಡಿ ಪ್ರಾಬ್ಲಮ್ ಕೊಡವನ್ನ ಚೇಂಜ್ ಮಾಡಿ ಹೋಗೋದ್ ಬಿಡಲ್ಲ. ಅವ ನಮಗೆ ಬೇಕಾಗಿಲ್ಲ, ಅವ ಪ್ರಾಬ್ಲಮ್ ಮಾಡಕತ್ತಾನಪ್ಪ ಅಂತಂದ್ರೆ ಅವ್ನು ಒನ್ನೆಕ್ ತೆಗೆದೋಗಿ ಕೆಲಸ ಮಾಡ್ಬೇಕು. ನೀವು ಇಟ್ಕೋತೀರೇನ ಯಾವ ತೊಂದರೆ ಮಾಡತ್ತಾನ ಅಂದ್ರೆ ದೂರ ಸರಿಸ್ಬಿಡ್ತೀರಿ. ಸೊ ನಾವು ದೂರ ಸರಿಸ್ಬಿಡೋದು ಎಮ್ ಎಕ್ಸ್ ಈಕ್ವಲ್ ಟು ಟಿ. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡು. ಡಿಫ್ರೆನ್ಸಿಯೇಷನ್ ಮಾಡಿದ್ರ ಮೇಲೆ ಎಮ್ ಹಂಗ ಇಟ್ಕೋತಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ 1 ಆಕೈತಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಟಿ ಏನಕೈತಿ ಡಿ ಟಿ ಬೈ ಡಿ ಎಕ್ಸ್ ಆಕೈತಿ. ಸೊ ನಿನಗೆ ಡಿ ಎಕ್ಸ್ ಆನ್ಸರ್ ಬೇಕು, ಡಿ ಎಕ್ಸ್ ಸಿಗದಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಂದ್ರೆ ಡಿ ಎಕ್ಸ್ ಈ ಕಡೆ ಕಳಿಸು, ಎಮ್ ಇಂಟು 1 ಎಮ್ ಆಕೈತಿ, ಎಮ್ ಆ ಕಡೆ ಕಳಿಸು, ಡಿ ಎಕ್ಸ್ ಇಲ್ಲಿ ಬರ್ತೈತಿ. ಸೊ ಎಮ್ ಏನಕೈತಿ ಇಲ್ಲಿ ಕೆಳಗೆ ಹೋಗ್ತೈತಿ, ಡಿ ಟಿ ಬೈ ಎಮ್ ಆಕೈತಿ. ಸೊ ಡಿ ಎಕ್ಸ್ ಪ್ಲೇಸ್ ಒಳಗೆ ಡಿ ಟಿ ಬೈ ಎಮ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಎಮ್ ಎಕ್ಸ್ ಸಿಗದಾಗ ಟಿ ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸೊ ಇಲ್ಲಿ ಬರ್ಕೊಳ್ಳಿ, ಇದಕ್ಕೊಂದು ಬಾಕ್ಸ್ ಹಾಕೊಂಡು ನಿಮ್ಗೆ ಕಣ್ಣಿಗೆ ಕಾಣ್ಲಿ ಅಂತ. ಇಲ್ಲೇ ಇರ್ತಾವ, ಕೆಲವೊಬ್ರು ಕಾಣ್ತಿರಂಗಿಲ್ಲ, ಅವು ಇಲ್ಲೇ ಇರ್ತಾವ. ಇವನ್ನ ವ್ಯಾಲ್ಯೂಸ್ ಇದರ ಸಬ್ಸ್ಟಿಟ್ಯೂಷನ್ ಮಾಡ್ತಿರ್ತೀವಿ. ಸುಮ್ಮನೆ ತಲೆ ಕೆಡ್ಸ್ಕೊಂಡ್ ಕುಂತ್ ಬಿಟ್ಟಿರ್ತಾರೆ. ಅದು ಹೆಂಗ್ ಬಂತು, ಇದೇ ಹೆಂಗ್ ಬಂತು, ಆ ಜಗದಾಗ ಅದನ್ನ ಹೆಂಗ್ ಬರ್ದ್ರು, ಈ ಜಗದಾಗ ಅದನ್ನ ಹೆಂಗ್ ಬರ್ದ್ರು ಅಣ್ಣ. ಏನು ಬರ್ದಿರಂಗಿಲ್ಲನ, ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಈ ಸೈನ್ ಐತಲ್ಲ, ಈ ಸೈನ್ ಹಂಗ ಇಟ್ಟಿರ್ತೀವನ. ಎಮ್ ಎಕ್ಸ್ ಜಗದಾಗ ಟಿ ಐತಿ, ಎಮ್ ಎಕ್ಸ್ ಜಗದಾಗ ಟಿ ಬರಿತೀವಿ. ಡಿ ಎಕ್ಸ್ ಜಗದಾಗ ಏನೈತಿ ಡಿ ಟಿ ಬೈ ಎಮ್ ಐತಿ, ಡಿ ಟಿ ಬೈ ಎಮ್ ಬರಿತೀವಿ. ಈ ಎಮ್ ಅನ್ನೋದು ಕಾನ್ಸ್ಟೆಂಟ್ ಟರ್ಮ್, ಆ ಕಾನ್ಸ್ಟೆಂಟ್ ಟರ್ಮ್ ಒಂದು 2, 3, 4 ಇದ್ದಂಗ, 2024, 2025, 2026 ಇದ್ದಂಗ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಎಮ್ 1 ಬೈ ಎಮ್ ಐತಿ ಹೋದಲ್ಲ, ಅದ್ ತೆಗೆದು ಕಡೆಯಾಕ ಅವಶ್ಯಕತೆ ಇಲ್ಲದ ಸೈಡ್ ಸೇರಿಸ್ಬಿಡು, ಬ್ಯಾಡ ನಮಗವ. ಸೊ ಏನ್ ಉಳಿತಿಲಿ, ಸೈನ್ ಟಿ ಇಂಟು ಡಿ ಟಿ ಉಳಿತು. ಸೊ ನಿನಗ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಗೊತ್ತಿತ್ತು ಅಂತಂದ್ರೆ ನೀ ಏನ್ ಮಾಡ್ತಿ, 1 ಬೈ ಎಮ್ ಇಲ್ಲಿ ಇಟ್ಕೊಂಡು ಇಂಟಿಗ್ರೇಷನ್ ಆಫ್ ಸೈನ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಮೈನಸ್ ಕಾಸ್ ಟಿ ಅಂತ ಬರೀತಿ ಪ್ಲಸ್ ಸಿ. ಸೊ ಈಸ್ ಈಕ್ವಲ್ ಟು ಇದನ್ನ ಒಂದು ಸ್ವಲ್ಪ ನೀಟಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹಿಂಗೆ ಬರೆದ ಕಾಸ ಕಾಸ್ ಟಿ ಡಿವೈಡೆಡ್ ಬೈ ಎಮ್ ಪ್ಲಸ್ ಸಿ ಅಂತ ಬರ್ಕೊಂಡ್ರು ಸಾಕು ನಾವು. ದಿಸ್ ಇಸ್ ಅ ಸೊಲ್ಯೂಷನ್. ವೆರಿಫೈ ಮಾಡೋಣ ಆನ್ಸರ್ ಮೈನಸ್. ಇದನ್ನ ಟಿ ಜಗದಾಗ ಇನ್ನೊಂದು ಇದನ್ನ ಮಾಡ್ಬೇಕಲ್ಲ, ಟಿ ಜಗದಾಗ ವಾಪಸ್ ಎಮ್ ಎಕ್ಸ್ ಇದನ್ನ ಕೆಲಸ ಮುಗಿದ್ಮೇಲೆ ವಾಪಸ್ ಕಳಿಸ್ಬೇಕಲ್ಲ, ಟೀನ ಕೆಲಸ ಮುಗಿದ್ಮೇಲೆ ವಾಪಸ್ ಕಳಿಸ್ಬೇಕಲ್ಲ. ಬರೆದ್ರೆ ಕಾಣುತ್ತಾ, ಕಾಣಂಗಿಲ್ಲ, ಇಲ್ಲಿ ಬರ್ದ್ಬಿಡು. ಮೈನಸ್ ಟಿ ಜಗದಾಗ ಏನ್ ಬರೀನು, ಟಿ ಅಂತಂದ್ರೆ ಎಮ್ ಎಕ್ಸ್ ಐತಿ, ಎಮ್ ಎಕ್ಸ್ ಬರ್ಬಿಡು, ಎಮ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಸಿ. ದಿಸ್ ಇಸ್ ಅ ಸೊಲ್ಯೂಷನ್. ಕರೆಕ್ಟ್ ಐತಿ ಅವ್ರು ಬರ್ಕೊಡ್ರಿ. ನಮ್ ಜನ ಇರ್ತಾರಪ್ಪ ಮಾನ್ಬವ್ರು, ಎಮ್ ಕ್ಯಾನ್ಸಲ್ ಮಾಡ್ತಿರ್ತಾರ. ಅಣ್ಣ ಇದು ಕಾಸ್ ಆಫ್ ಆಂಗಲ್, ಇದು ಆಂಗಲ್ ಐತಿ, ಇದು ಕೆಳಗೆ ಜಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಐತಿ, ಇದನ್ನ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ, ಅಷ್ಟೇ ಇರ್ಲಿಲ್ಲ. ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಅಷ್ಟು ದೊಡ್ಡ ಡಿಸ್ಟೆನ್ಸ್ ಮಾಡಕ್ ಹೋಗ್ಬೇಡ್ರಿ ಯಾರು. ಆಯ್ತು, ಇದನ್ನ ಬರ್ಕೊಡ್ರಿ, ಅದನ್ನ ಸಾಲ್ವ್ ಮಾಡೋಣ. ನಂಗೆ ಇವಾಗ ಬರ್ಕೊಡ್ರಿ.